ತಾರಕದ ಕೊನೆಯೇನೆಂಬುದ ಶ್ರೀಹರಿಯಲ್ಲ ಬಲ್ಲವನು. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಹರಿಹರಿ ತಾರಕ ನೀನೆ ಮಾರಕ ನೀನೆ, ಅಳಿದುಳಿದವುಗಳು ನಿನ್ನಿಂದ. ತಾರಕ ನೀನೆ ಮಾರಕ ನೀನೆ, ಅಳಿದುಳಿದವುಗಳು ನಿನ್ನಿಂದ. ನೆಪ ಮಾತ್ರಕ್ಕೆ ನೀ ನಮ್ಮನಾಡಿಸುವೆ, ಏನೋ ಇದರಲ್ಲಿ ಆನಂದ. ನೆಪ ಮಾತ್ರಕ್ಕೆ ನೀ ನಮ್ಮನಾಡಿಸುವೆ, ಏನೋ ಇದರಲ್ಲಿ ಆನಂದ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಕಡಲಿನ ನೀರೇ ನದಿಯಾಗುತ್ತಲಿ ಬೆರೆವುದು ಕೊನೆಗೆ ಕಡಲಲ್ಲಿ. ಕಡಲಿನ ನೀರೇ ನದಿಯಾಗುತ್ತಲಿ ಬೆರೆವುದು ಕೊನೆಗೆ ಕಡಲಲ್ಲಿ. ಹರಿ ಸಂಕಲ್ಪದ ನದಿ ಹರಿದಾಡಿ ಬೆರೆವುದು ಕೊನೆಗೆ ಕೊನೆಯಲ್ಲಿ. ಹರಿ ಸಂಕಲ್ಪದ ನದಿ ಹರಿದಾಡಿ ಬೆರೆವುದು ಕೊನೆಗೆ ಕೊನೆಯಲ್ಲಿ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ಹರಿಹರಿ ಎಂದರೆ ಆನಂದ, ಶ್ರೀಹರಿಯಲ್ಲ ನಿನ್ನಿಂದ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ಕಾಳಿಂದಿ ತೀರ ಗೋಕುಲ ವಿಹಾರ, ಕಾಳಿಂದಿ ತೀರ ಗೋಕುಲ ವಿಹಾರ, ಸಿರಿದೊರೆಯ ನೋಡಬಾರೆ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ಕರದಲ್ಲಿ ಮುರಳಿ ಕೊರಳಲ್ಲಿ ತುಳಸಿ ಹಾರದಲ್ಲಿ ಶೋಭಿಸುವಗೆ. ಕರದಲ್ಲಿ ಮುರಳಿ ಕೊರಳಲ್ಲಿ ತುಳಸಿ ಹಾರದಲ್ಲಿ ಶೋಭಿಸುವಗೆ. ರಸನೆಯಲ್ಲಿ ದಿವ್ಯ ಮೋಕ್ಷಕರವಾದ, ರಸನೆಯಲ್ಲಿ ದಿವ್ಯ ಮೋಕ್ಷಕರವಾದ ಗೀತೆಯನೆ ಪಠಿಸುವವಗೆ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ. ಆರತಿಯ ಬೆಳಗಬಾರೆ. ಕಾಳಿಂದಿ ತೀರ ಗೋಕುಲ ವಿಹಾರ, ಕಾಳಿಂದಿ ತೀರ ಗೋಕುಲ ವಿಹಾರ, ಸಿರಿದೊರೆಯ ನೋಡಬಾರೆ.
ತೀರ ಗೋಕುಲ ವಿಹಾರ ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿ ದೊರೆಯ ನೋಡಬಾರೆ ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ ಶ್ರೀಕೃಷ್ಣಾಯ ವಯಂ ನುಮಃ. ಭಜೋ ಮನ ರಾಧೆ ಗೋವಿಂದ ಭಜೋ ಮನ ರಾಧೆ ಗೋವಿಂದ ಭಜೋ ಮನ ರಾಧೆ ಗೋವಿಂದ ಭಜ
भज मन राधे 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 गोविंद भज मन राधे 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 भज मन बाल मुकुंद भज मन भज मन राधे 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 गोविंद भज मन भज मन वृंदावन संचारी भज मन यमुना तीर विहारी भज मन गोवर्धन गिरिधारी भज मन राधे 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 गोविंदा भज मन राधे गोविंदा भज मन बाल मुकुंदा भज मन गोवर्धन गिरिधारी भज मन वृंदावन संचारी भज मन यमुना तीर विहारी कृष्ण कन्हैया लाल की जय। बोलिए भागवत भगवान की। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे। अजोऽपि सन्नव्ययात्मा भूतानामीश्वरोऽपि सम् प्रकृतिं स्वामवष्टभ्य ಸಂಭವಾಮ್ಯಾತ್ಮಮಾಯಯಾ. ಯಾವಾಗ ಯಾವಾಗ ಧರ್ಮದ ಅವನತಿಯಾಗುತ್ತದೋ ಆಗಾಗೆಲ್ಲ ನಾನು ಅವತರಿಸಿ ಬರ್ತೇನೆ ಅಂತ ಭಗವಂತ ಅಭಯವನ್ನು ಕೊಟ್ಟಿದ್ದಾನೆ. ಅಜೋಪಿ ಸನ್ ಅವ್ಯಯಾತ್ಮ, ಹುಟ್ಟಿಲ್ಲದೇ ಇದ್ದರೂ ಕೂಡ ಹುಟ್ಟಿದವನ ಹಾಗೆ ಕಾಣತಕ್ಕಂಥದ್ದಕ್ಕೆ ಹೆಸರು ಅವತಾರ ಅಂತ. ಅವತರತಿ ಇತಿ ಅವತಾರ, ಕೆಳಗಿಳಿದು ಬರುವುದು ಅಂತ ಅರ್ಥ. ಅವ ಅಂದರೆ ಕೆಳಗೆ, ತರಣ ಅಂದರೆ ಇಳಿಯುವುದು, ಹೋಗುವುದು ಮುಂತಾದಕ್ಕೆ ತೃಧಾತುವಿಗೆ ದಾಟುವಿಕೆ ಎಂಬ ಅರ್ಥವೂ ಇದೆ. ಆದರೆ ತೀರ್ಥ ಅನ್ನೋ ಶಬ್ದ ಬಂದಿದೆ, ತೀರ್ಥಂಕರ ದಾಟಿಸುವವನು ಅಂತ. ಅವತಾರ ಅಂದರೆ ಕೆಳಗಿಳಿದು ಬರುವುದು. ತಪ್ಪು ಕಲ್ಪನೆ ಮಾಡಬೇಡಿ, ದೇವರು ಮೇಲ್ಗಡೆಗಿದ್ದಾನೆ ಅವನು ಕೆಳಗಿಳಿದು ಬರ್ತಾನೆ ಎಂಬ ಅರ್ಥದಲ್ಲಿ ಅಲ್ಲ. ದೇವರು ಮೇಲ್ಗಡೆಗಿದ್ದಾನೆ ಅಂತ ನಾವು ಮೇಲೆ ತೋರಿಸಲ್ಲ, ದೇವರು ದೊಡ್ಡವನು ಅಂತ ಮೇಲೆ ತೋರಿಸೋದು. ಊರ್ಧ್ವಮೂಲ, ದೇವರು ಶ್ರೇಷ್ಠ ದೊಡ್ಡವನು ಎಂಬುದಕ್ಕಾಗಿ ಮೇಲೆ ನೋಡುವುದೇ ಹೊರತು ದೇವರು ಮೇಲಿದ್ದಾನೆ ಎನ್ನುವ ಕಾರಣಕ್ಕಲ್ಲ. ಯಾಕೆ? ನೀವು ಸ್ವಲ್ಪ ಭೂಗೋಳಶಾಸ್ತ್ರ ಗೊತ್ತಿದ್ದರೆ ಭೂಮಿ ತಿರುಗ್ತಾ ಇರ್ತದೆ ಅಲ್ಲ. ನಾವು ಎಲ್ಲಿದ್ದೇವೋ ನಮಗಿಂತ ಮೇಲೆ ಅಮೇರಿಕದವರು ಇದ್ದಾರೆ. ಅಮೇರಿಕದವರಿಗೆ ಮೇಲೆ ಯಾವುದು, ನಮಗೆ ಮೇಲೆ ಯಾವುದು? ಆ ಮೇಲೆ ಕೆಳಗೆ ಅನ್ನೋದೇ ಭ್ರಾಂತಿ, ಪೂರ್ವ ಪಶ್ಚಿಮ ಅನ್ನೋದೇ ಭ್ರಾಂತಿ. ಹಾಗಾದರೆ ಊರ್ಧ್ವಲೋಕ ಅಂದರೆ ಏನು ಅರ್ಥ ಸ್ವಾಮಿ? ಊರ್ಧ್ವಲೋಕ ಅಂದರೆ ಮೇಲಿದೆ ಅಂತಲ್ಲ,
ಸೂಕ್ಷ್ಮ ಲೋಕ ಅಂತ ಅರ್ಥ ಅಷ್ಟೆ. ಸ್ಥೂಲಗಳಿಗಿಂತ ಸೂಕ್ಷ್ಮವಾಗುತ್ತಾ ಇರತಕ್ಕಂಥ ಲೋಕಗಳಿಗೆ ಊರ್ಧ್ವಲೋಕ ಅಂತ ಹೇಳ್ತಾರೆ. ಆ ಲೋಕಗಳು ಇಲ್ಲೂ ಇದೆ, ಆದರೆ ಅತ್ಯಂತ ಸೂಕ್ಷ್ಮವಾಗಿದೆ ಅದು. ಹಾಗಾದ್ರೆ ಭಗವಂತ ಮೇಲಿಲ್ವಾ? ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದು. ವೈದಿಕ ಸನಾತನ ಸಂಸ್ಕೃತಿಯ ಅನುಯಾಯಿಗಳಾಗಿದ್ದರೆ ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಬೇಕು. ಹಾಗಾದರೆ ಅವತಾರ ಅಂದರೆ ಮೇಲಿಂದ ಕೆಳಗಿಳಿದು ಬರೋದಲ್ವಾ? ಅಲ್ಲ, ಮೇಲಿದ್ದರೆ ಕೆಳಗಿಳಿದು ಬರಬೇಕಲ್ವೇ? ಅಂದರೆ ಮೇಲಿಲ್ವಾ? ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ ಅವನು. ಇಳಿದು ಬರಲಿಕ್ಕೆ ಜಾಗ ಎಲ್ಲಿದೆ? ಕನಕದಾಸರ ಗುರುಗಳು ಏಕಾದಶಿ ದಿನ ಒಂದು ಬಾಳೆಹಣ್ಣು ಕೊಟ್ಟರಂತೆ. ಯಾರೂ ಕಾಣದ ಜಾಗದಲ್ಲಿ ಇದನ್ನು ತಿಂದ್ಕೊಂಡು ಬನ್ನಿ ಅಂತ ಶಿಷ್ಯರಿಗೆ ಹೇಳಿದ್ರಂತೆ. ಎಲ್ಲರೂ, ಕೆಲವರು ಚಾದಾರ್ ಮುಚ್ಚಾಕೊಂಡು ತಿಂದರು, ಬಾಗಿಲು ಮೂಲೆಯಲ್ಲಿ ತಿಂದರು, ಕತ್ಲೆ ಕೋಣೆಯಲ್ಲಿ ತಿಂದರು. ಕನಕದಾಸರು ಮಾತ್ರ ಬಾಳೆಹಣ್ಣು ಹಾಗೆ ತಂದರು. ಯಾಕೆಂದರೆ ಯಾರೂ ಇಲ್ಲದ ಜಾಗವೇ ಕಾಣಲಿಲ್ಲ ನನಗೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಎಲ್ಲ ಕಡೆ ಕಣ್ಣಿರ್ತಕ್ಕಂಥ ಭಗವಂತ ಅಂತ ನಾವು ಪದೇ ಪದೇ ಹೇಳ್ತೇವೆ. ಸಹಸ್ರ ಶೀರ್ಷ ಪುರುಷಃ ಪ್ರತಿದಿನ ಪೂಜೆ ಮಾಡುವಾಗ ಹೇಳೋದು ಹೀಗೆ. ಆಮೇಲೆ ದೇವರ ಮೇಲಿದ್ದಾನೆ ಅಂತ ತೋರಿಸೋದು ಅಲ್ಲ. ಎಲ್ಲರ ಕಣ್ಣುಗಳು ಭಗವಂತನ ಕಣ್ಣುಗಳೇ, ನಮ್ಮೆಲ್ಲರ ಕಿವಿಗಳು ಭಗವಂತನ ಕಿವಿಯೇ. ಭೂಪಾದೋ ವ್ಯಸ್ಯನಾಭಿರ್ವಿಯದ ಸುರ ನಿಲಶ್ಚಂದ್ರ ಸೂರ್ಯೌಚನೇತ್ರೇ ಅಲ್ಲ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಏನು ಹೇಳೋದು? ಭೂಮಿಯೇ ನಿನ್ನ ಪಾದ, ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು, ವೃಕ್ಷಗಳೆಲ್ಲ ನಿನ್ನ ರೋಮಗಳು, ಈ ಆಕಾಶವೇ ನಿನ್ನ ಹೊಟ್ಟೆ, ಈ ವಾಯುವೇ ನಿನ್ನ ಉಸಿರು. ಈ ರೀತಿಯಾಗಿ ಸ್ತುತಿಸುವುದು ನಾವು. ಮತ್ತೆ ದೇವರು, ಹಿಂದೂ ಸನಾತನ ಧರ್ಮದವರು ಏನು ಹೇಳಬೇಕು? ದೇವರೆಲ್ಲಿದ್ದಾನೆ? ಎಲ್ಲ ರೂಪದಲ್ಲಿದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಆದರೆ ಸಮಸ್ಯೆ ಏನಿಲ್ಲಿ? ಸಮಸ್ಯೆ ಅಂದರೆ ಆರಾಧನೆ ಮಾಡಬೇಕು, ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸಬೇಕು, ಧ್ಯಾನ ಮಾಡಬೇಕು ಅಂದಾಗ ಆ ವಿಶ್ವರೂಪ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಆರಂಭದಲ್ಲಿ ಆಗುವುದಿಲ್ಲ. ನಂತರ ಆಗ್ತದೆ, ಆರಂಭದಲ್ಲಿ ಆಗುವುದಿಲ್ಲ. ಹಿಂದೆ ನೀವು ವೇದವನ್ನು ತೆಗೆದು ನೋಡಿದ್ರೆ ಮೆಡಿಟೇಷನ್ ಬಗ್ಗೆ ಹೇಳಿರ್ತಕ್ಕಂಥ ವೇದದ ಭಾಗಕ್ಕೆ ಆರಣ್ಯಕಗಳು ಅಂತ ಹೇಳ್ತಾರೆ. ಆ ಆರಣ್ಯಕಗಳಲ್ಲಿ ಅನೇಕ ಧ್ಯಾನ ಕೊಟ್ಟಿದ್ದಾರೆ. ಅದೆಲ್ಲವೂ ನಿರ್ಗುಣ ನಿರಾಕಾರದ ಧ್ಯಾನಗಳೇ. ಸಗುಣ ಸಾಕಾರದ ಧ್ಯಾನಗಳು ತೀರ ಕಡಿಮೆ. ಹಾರ್ದ ಬ್ರಹ್ಮೋಪಾಸನೆ, ಮನೋಬ್ರಹ್ಮೋಪಾಸನೆ, ಆಕಾಶ ಬ್ರಹ್ಮೋಪಾಸನೆ, ಈ ರೀತಿಯಾದಂತಹ ಮೆಡಿಟೇಷನ್ಗಳನ್ನು ಕೊಟ್ಟಿದ್ದಾರೆ. ಬರ್ತಾ ಬರ್ತಾ ಯುಗಧರ್ಮಕ್ಕೆ ಅನುಸಾರವಾಗಿ ಮನುಷ್ಯನ ಏಕಾಗ್ರತೆಯು ಧಾರಣಾ ಧ್ಯಾನ ಮಾಡತಕ್ಕಂಥ ಶಕ್ತಿ ಕಡಿಮೆ ಆದದ್ದರಿಂದ ಶಾಸ್ತ್ರಕಾರರು ಒಂದು ಸಗುಣ ಸಾಕಾರದ ಪರಮಾತ್ಮನ ವ್ಯವಸ್ಥೆ ಮಾಡಿದರು. ಅದೂ ಕೂಡ ಭಗವಂತನೇ ಲೀಲೆ ಮಾಡಿ ಕೊಟ್ಟಂಥದ್ದು. ಸರ್ವವ್ಯಾಪಕವಾದ ಪರಮಾತ್ಮನು ಭಕ್ತರು ಧ್ಯಾನ ಮಾಡುವುದಕ್ಕಾಗಿ, ಅನುಸಂಧಾನ ಮಾಡುವುದಕ್ಕಾಗಿ, ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ತಾನೇ ಒಂದು ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಎಲ್ಲಿಂದ ಬರುವುದು? ಎಲ್ಲೆಲ್ಲೂ ಇರತಕ್ಕಂತಹ ನಿರ್ಗುಣ ನಿರಾಕಾರವಾದ ಪರಮಾತ್ಮ ಸಗುಣ ಸಾಪಾರವನ್ನು ಧರಿಸಿಕೊಂಡು ಬರುವುದು. ಅಂದರೆ ತನ್ನ ಉತ್ತಮವಾದ ಸ್ಥಿತಿ, ನಿರ್ಗುಣ ನಿರಾಕಾರವಾದ ಸ್ಥಿತಿಯಿಂದ ಸಗುಣ ಸಾಕಾರವಾದ ಕೆಳಗಿನ ಮಟ್ಟಕ್ಕೆ ಬರುವುದು. ಮೇಲ್ಮಟ್ಟದ ಸ್ಥಿತಿಯಿಂದ ಕೆಳಮಟ್ಟಕ್ಕೆ ಬರುವುದು ಅಂತ ಅರ್ಥ. ಅವತಾರ ಅಂದರೆ ಮೇಲ್ಗಡೆಯಿಂದ ಕೆಳಗಿಳಿದು ಬರೋದಲ್ಲ, ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಸರ್ವವ್ಯಾಪಕನಾದಂತಹ ಭಗವಂತ ಒಂದು ಆಕಾರವನ್ನು, ಮನುಷ್ಯ ರೂಪವನ್ನು ಧರಿಸಿಕೊಂಡು ಬಂದರೆ ಅದಕ್ಕೆ ಹೆಸರು ಅವತಾರ. ನಾವು ತಾಯಿಯ ಗರ್ಭದಲ್ಲಿ ಬಂದರೆ ಅಂತ ಹೇಳ್ತಾರೆ, ಅದಕ್ಕೆ ಹುಟ್ಟು. ನಮ್ಮದಾದರೆ ಹುಟ್ಟು, ಭಗವಂತಂದಾದರೆ ಅವತಾರ. ಎಂಥ ಅನ್ಯಾಯ ಸ್ವಾಮಿ! ಏನು ಅನ್ಯಾಯ ಇಲ್ಲ. ನಮ್ಮದು ಹುಟ್ಟು ಯಾಕೆಂದರೆ ನಮ್ಮ ಕೈಯಲ್ಲಿಲ್ಲ. ಯಾವ ಅಪ್ಪ ಅಮ್ಮನನ್ನು ಆಯ್ದುಕೊಳ್ಳಬೇಕು, ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೆ ನಮ್ಮದೆಲ್ಲದು ಜನ್ಮ ಅಥವಾ ಹುಟ್ಟು ಅಂತ ಹೇಳ್ತಾರೆ. ಪ್ರಾರಬ್ಧ ಏನು ನಿಶ್ಚಯ ಮಾಡ್ತದೋ, ಯಾವ ಊರಿನಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಯ ಗರ್ಭದಲ್ಲಿ ನಾನು ಹುಟ್ಟಬೇಕು, ಅಷ್ಟೇ.
ಯಾವಾಗ ಸಾಯಬೇಕು ನಮ್ಮ ಕೈಯಲ್ಲಿಲ್ಲ. ಪ್ರಾರಬ್ಧ ಯಾವಾಗ ನಿಶ್ಚಯ ಮಾಡ್ತದೋ ಹೊರಟು ಹೋಗಬೇಕು. ಬದುಕು ಕೂಡ ಪೂರ್ಣ ನಮ್ಮ ಕೈಯಲ್ಲಿಲ್ಲ. ಅಂದರೆ ಬದುಕು ನಮ್ಮ ಕೈಯಲ್ಲೇ ಇಲ್ಲ ಅಂತ ಹೇಳಿದರೆ ಸನಾತನ ಧರ್ಮಕ್ಕೆ ಅಪಚಾರ ಮಾಡಿದಾಗೆ. ಫೆಟಲಿಸ್ಟಿಕ್ ಸಿದ್ಧಾಂತವಾಗಲಿ, ಹಣೆ ಬರ ಸಿದ್ಧಾಂತ ಅಲ್ಲ, ನಮ್ಮ ಕೈಯಲ್ಲೂ ಇದೆ. ನಾವು ಪುರುಷಾರ್ಥವನ್ನು ಸಾಧಿಸಬಹುದು, ಆದರೆ ಕೆಲವು ಭಾಗ ಪೂರ್ವ ನಿರ್ಧಾರಿತವೂ ಆಗಿದೆ, ಪ್ರಾರಬ್ಧ ನಿಶ್ಚಯವೂ ಮಾಡುತ್ತದೆ. ಆದ್ದರಿಂದ ನಮ್ಮದೆಲ್ಲವೂ ಜನ್ಮ ಅಂತ ಕರೀತಾರೆ. ಆದರೆ ಭಗವಂತನ ಅವತಾರ ಹಾಗಲ್ಲ. ಅವನೇ ನಿಶ್ಚಯ ಮಾಡ್ತಾನೆ ಯಾವಾಗ ಆವಿರ್ಭವಿಸಬೇಕು, ಯಾವಾಗ ನಿರ್ಗಮಿಸಬೇಕು. ಮತ್ತೆ ಅವನು ಮಾಡುವ ಕೆಲಸಗಳಿಗೆ ಲೀಲೆ ಅಂತ ಹೆಸರು, ನಾವು ಮಾಡುವಂಥ ಕೆಲಸಗಳಿಗೆ ಕರ್ಮ ಅಂತ ಹೆಸರು. ಕರ್ಮಕ್ಕೂ ಲೀಲೆಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಇಷ್ಟೇ, ಅಜ್ಞಾನದಿಂದ ಮಾಡಿದರೆ ಕರ್ಮ, ಜ್ಞಾನದಿಂದ ಮಾಡಿದರೆ ಲೀಲೆ. ಅವನು ಮಾಡಿರತಕ್ಕಂಥ ಯಾವ ಕರ್ಮವೂ ಕೂಡ ಬಂಧನಕ್ಕೆ ಕಾರಣವಾಗುವುದೇ ಇಲ್ಲ. ಮಕ್ಕಳು ಪಾಪ ಮಾಡಿದರೆ ಪಾಪ ಅಂತ ಹೇಳ್ತೀರೋ? ಅಲ್ಲ, ಲೀಲೆ ಅದು. ಹಾಗೆ ಭಗವಂತನಿಗೆ ಸಂಪೂರ್ಣ ಸ್ವರೂಪ ಜ್ಞಾನ ಯಾವಾಗಲೂ ಜಾಗೃತವಾಗಿರ್ತದೆ. ಯಾವಾಗಲೂ ತನ್ನ ವಿಸ್ಮೃತಿ, ಸ್ವರೂಪದ ವಿಸ್ಮೃತಿ ಆಗುವುದೇ ಇಲ್ಲ. ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟಿದರೆ ಅವನಿಗೆ ಅವತಾರಿ ಅಂತ ಕರೀಬೇಕು. ಅದನ್ನು ಅವತಾರ ಪುರುಷರು ಅಂತ ಯಾರಿಗೆ ಕರೆಯೋದು? ಹುಟ್ಟುವಾಗಲೇ ಆತ್ಮಜ್ಞಾನ ಯಾರಿಗಿದೆಯೋ, ಅವನು ಮಾಡತಕ್ಕಂಥ ಕರ್ಮಗಳೆಲ್ಲವೂ ಲೀಲೆಯಾಗ್ತದೋ ಅವನಿಗೆ ಅವತಾರಿ ಅಂತ ಹೇಳ್ತಾರೆ. ಅಜ್ಞಾನಿಯಾಗಿ ಹುಟ್ಟಿದರೆ ಅವನು ಮಹಾಪುರುಷ ಅಂತ ಕರೀಬಹುದು, ಆದರೆ ಅವತಾರ ಅಂತ ಕರೀಲಿಕ್ಕೆ ಆಗಲ್ಲ. ಅವತಾರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಜ್ಞಾನಿಯಾಗಿ ಪೂರ್ಣ ಸ್ವರೂಪದ ಜ್ಞಾನ ಇಟ್ಟುಕೊಂಡು ಹುಟ್ಟಿದರೆ ಅವನಿಗೆ ಹೆಸರು ಅವತಾರ. ತನ್ನ ಪ್ರಕೃತಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ತಾನಂತೆ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಆ ಮಾಯಾಶಕ್ತಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಆ ಪಂಚತನ್ಮಾತ್ರೆಗಳಿಂದ ತಾನೇ ಶರೀರವನ್ನು ನಿರ್ಮಿಸಿಕೊಂಡು ಜಾತವಾನ್ ಇವ, ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಬರೀತಾರೆ, ಹುಟ್ಟಿದ ಹಾಗೆ ಲೀಲೆ ಮಾಡಿದ ಹಾಗೆ ಅವನು ತೋರ್ತಾನೆ ಹೊರತು ಹುಟ್ಟುವುದೂ ಇಲ್ಲ, ನಮ್ಮ ಕಣ್ಣಿಗೆ ಕಾಣುವುದು ಅಷ್ಟೇ ಅದು. ಅದಕ್ಕೆ ತಪ್ಪುದು ಕಲ್ಪಣಿ, ದೇವರು ಮೇಲಿಂದ ಕೆಳಗಿಳಿ ಬಂದ ಅವನು ಅಂಶದಿಂದ ಹುಟ್ಟು ಬರ್ತಾನೆ, ಒಂದು ಅಂಶ ಮೇಲೆ ಇಟ್ಕೊಂಡು ಇನ್ನೊಂದು ಅಂಶ ಬರ್ತದೆ. ಇಲ್ಲ, ಕೆಲವರು ಭಗವಂತ ಕೆಳಗಡೆಗೆ ಹುಟ್ಟು ಬಂದರೆ ಮೇಲೆ ವೈಕುಂಠದಲ್ಲಿ ಯಾರಿರ್ತಾರೆ ಅಷ್ಟೊತ್ತಿಗೆ ಅವನು ಲೀಲೆ ಮಾಡೋ ಟೈಮಲ್ಲಿ? ಅದೆಲ್ಲ ತಪ್ಪು ಕಲ್ಪನೆ ಬೇಡ. ತನ್ನ ಸ್ವರೂಪದಲ್ಲಿ ಹಾಗೇ ಇದ್ದುಕೊಂಡು ಮಾಯೆಯ ಸಹಾಯದಿಂದ ಒಂದು ರೂಪವನ್ನು ಧರಿಸಿ ಲೀಲೆ ಮಾಡದಂತೆ ನಮ್ಮ ಕಣ್ಣಿಗೆ ಕಾಣಿಸೋದದು. ನೋಡು, ದೇವರು ಎರಡು ರೀತಿಯಲ್ಲಿ ತೋರ್ಕೊಳ್ತಾನೆ. ಒಂದು ಆವಿರ್ಭಾವ ಅಂತ ಹೇಳ್ತೇವೆ, ಅಥವಾ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಮಹಾತ್ಮರು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಭಜನೆ ಮಾಡ್ತಾ ಮಾಡ್ತಾ ಅವರ ಅಂತಶ್ಚಕ್ಷುವಿಗೆ ಗೋಚರವಾದರೆ ದೃಗ್ಗೋಚರನಾಗ್ತಾನೆ, ಅಂತಹ ದೃಗ್ಗೋಚರನಾಗ್ತಾನೆ. ಅದಕ್ಕೆ ಆವಿರ್ಭಾವ ಅಂತ ಹೇಳ್ತಾರೆ. ಸೂರದಾಸರಿಗೆ ಕಂಡಿದ್ದಾನೆ ಕೃಷ್ಣ. ರಾಮಕೃಷ್ಣ ಪರಮಹಂಸರು ಯಾವ್ಯಾವ ದೇವರನ್ನು ಉಪಾಸನೆ ಮಾಡಿದ್ರು ಎಲ್ಲದರ ಜೊತೆಗೆ ಅವರು ಕಂಡಿದ್ರು, ಮಾತನಾಡಿದ್ರು. ಅದು ಬುದ್ಧಿಭ್ರಮಣೆ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಈಗಿನ ಮಾಡರ್ನ್ ಸೈಕಾಲಜಿಸ್ಟು, ಆಧುನಿಕ ವಿಜ್ಞಾನದವ್ರು ಏನು ಹೇಳ್ತಾರೆ? ಬುದ್ಧಿಭ್ರಮಣೆ ಏನು? ದೇವರ ದರ್ಶನ ಮಾಡೋದು ಅಲ್ಲ. ಶಾಸ್ತ್ರಗಳು ಒಪ್ಪಿಕೊಂಡಿದೆ, ಸರ್ವಜ್ಞನಾದ ಸರ್ವಶಕ್ತನಾದ ಭಗವಂತ ಭಕ್ತನಿಗೋಸ್ಕರವಾಗಿ ಮಾಯಾಶಕ್ತಿಯ ಸಹಾಯದಿಂದ ಅವನ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಹತ್ರ ಹೋದಾಗ ಕಾಳಿಯ ಹತ್ರ ಇವರು ಮಾತಾಡ್ತಾರೆ ಅನ್ನೋದು ಬುದ್ಧಿಭ್ರಮೆ ಅಂತ ಮಾಡ್ಕೊಂಡಿದ್ರು. ಆ ಕಲ್ಲಿನ ವಿಗ್ರಹ ಜೊತೆ ಮಾತನಾಡೋದು ಇದು ಭ್ರಮೆ, ಇದು ಇವ್ರಿಗೆ ಹುಚ್ಚಿ ಹಿಡಿದಿದೆ ಅಂತ ಭಾವಿಸಿಕೊಂಡಿದ್ರಂತೆ. ರಾಮಕೃಷ್ಣರು ಹೇಳಿದ್ರು, ಒಂದು ದಿವಸ ನಿನ್ನ ಜೊತೆನೂ ಮಾತಾಡ್ತಾಳೆ, ಆವಾಗ ನಿನಗೆ ಅರ್ಥ ಆಗ್ತದೆ ಎಂದ್ರಂತೆ. ಕೊನೆಗೆ ವಿವೇಕಾನಂದರು ಒಪ್ಪಿಕೊಂಡಿದ್ದಾರೆ, ಕಾಳಿ ಮಾತನಾಡುವುದು ಸತ್ಯ, ಅದು ಭ್ರಮೆಯಲ್ಲ, ಮಾತನಾಡ್ತಾಳೆ. ಸರ್ವಶಕ್ತನಾದ ಭಗವಂತನಿಗೆ ಒಂದು ವಿಗ್ರಹದ ಮೂಲಕವಾಗಿ ಸಂದೇಶವನ್ನು ಕೊಡ್ಲಿಕ್ಕಾಗೋಲ್ವೇ? ಸರ್ವಶಕ್ತನಾದ ಭಗವಂತ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ, ಮೂಕನನ್ನು ಮಾತನಾಡಿಸಬಲ್ಲ, ಕುಂಟನನ್ನ ಗಿರಿಯನ್ನೇರಿಸಬಲ್ಲ, ಬರಡೆಮ್ಮೆಯಲ್ಲಿ ಹಾಲು ಕರೆಸಬಲ್ಲ. ಅಂತಹ ಭಗವಂತನಿಗೆ ಮಾತನಾಡಲಿಕ್ಕಾಗುವುದಿಲ್ಲವೇ? ಆಗ್ತದೆ. ದೊಡ್ಡ ದೊಡ್ಡ ಸಂತರು ಮಹಾಪುರುಷರು ಭಗವಂತನ ದರ್ಶನ ಪಡೆದಿದ್ದಾರೆ. ಒಳಗಡೆ ಗಣ್ಣಿನಿಂದ ಅಷ್ಟೇ ಅಲ್ಲ, ಹೊರಗಡೆಗೆ ಕೂಡ ಪಡೆದಿದ್ದಾರೆ. ಅವನ ಜೊತೆಗೆ ಆಟ ಆಡಿದ್ದಾರೆ. ನಾಮದೇವ್, ತುಕಾರಾಮ್ ಮುಂತಾದ ಸಂತರು ವಿಠ್ಠಲನ ಜೊತೆ ವ್ಯವಹಾರ ಮಾಡಿದ್ದಾರೆ. ಇದ್ಯಾವುದು ಕಲ್ಪನೆಯಲ್ಲ, ಇವೆಲ್ಲವೂ ಸತ್ಯ, ನಮ್ಮ ಹತ್ರನೂ ಸಾಧ್ಯ ಇದೆ.
ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕೋನಿಷ್ಠ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿಯನ್ನಿಟ್ಟರೆ ಭಕ್ತನ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಯಾವುದೇ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ನೀವು ಯಾವ ರೂಪದಿಂದ ಅವನು ಕಾಣಿಸಿಕೊಳ್ಳಬೇಕು ಎಂದು ಬಯಸ್ತೀರೋ ಆ ರೂಪದಿಂದ ಅವನು ತೋರಿಕೊಳ್ಳುತ್ತಾನೆ. ಸರ್ವಸಮರ್ಥನಾದ ಭಗವಂತನಿಗದು ಸಾಧ್ಯ ಇದೆ. ಇದು ಕಲ್ಪನೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಹತ್ರ ಹೋದಾಗ ಕಾಳಿಯ ಹತ್ರ ಇವರು ಮಾತಾಡ್ತಾರೆ ಅನ್ನೋದು ಬುದ್ಧಿ ಭ್ರಮೆ ಅಂತ ಮಾಡ್ಕೊಂಡಿದ್ರು. ಆ ಕಲ್ಲಿನ ವಿಗ್ರಹ ಜೊತೆ ಮಾತನಾಡೋದು ಇದು ಭ್ರಮೆ, ಇದು ಇವ್ರಿಗೆ ಹುಚ್ಚಿ ಹಿಡಿದಿದೆ ಅಂತ ಭಾವಿಸಿಕೊಂಡಿದ್ರಂತೆ. ರಾಮಕೃಷ್ಣರು ಹೇಳಿದ್ರು, ಒಂದು ದಿವಸ ನಿನ್ನ ಜೊತೆನೂ ಮಾತಾಡ್ತಾಳೆ, ಆವಾಗ ನಿನಗೆ ಅರ್ಥ ಆಗ್ತದೆ ಎಂದ್ರಂತೆ. ಕೊನೆಗೆ ವಿವೇಕಾನಂದರು ಒಪ್ಪಿಕೊಂಡಿದ್ದಾರೆ, ಕಾಳಿ ಮಾತನಾಡುವುದು ಸತ್ಯ, ಅದು ಭ್ರಮೆಯಲ್ಲ, ಮಾತನಾಡ್ತಾಳೆ. ಸರ್ವಶಕ್ತನಾದ ಭಗವಂತನಿಗೆ ಒಂದು ವಿಗ್ರಹದ ಮೂಲಕವಾಗಿ ಸಂದೇಶವನ್ನು ಕೊಡಲಿಕ್ಕಾಗೋಲ್ವೇ? ಸರ್ವಶಕ್ತನಾದ ಭಗವಂತ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ, ಮೂಕನನ್ನು ಮಾತನಾಡಿಸಬಲ್ಲ, ಕುಂಟನನ್ನ ಗಿರಿಯನ್ನೇರಿಸಬಲ್ಲ, ಬರಡೆಮ್ಮೆಯಲ್ಲಿ ಹಾಲು ಕರೆಸಬಲ್ಲ. ಅಂತಹ ಭಗವಂತನಿಗೆ ಮಾತನಾಡಲಿಕ್ಕಾಗುವುದಿಲ್ಲವೇ? ಆಗುತ್ತದೆ. ದೊಡ್ಡ ದೊಡ್ಡ ಸಂತರು ಮಹಾಪುರುಷರು ಭಗವಂತನ ದರ್ಶನ ಪಡೆದಿದ್ದಾರೆ. ಒಳಗಡೆ ಗಣ್ಣಿನಿಂದ ಅಷ್ಟೇ ಅಲ್ಲ, ಹೊರಗಡೆಗೆ ಕೂಡ ಬರೆದಿದ್ದಾರೆ, ಅವನ ಜೊತೆಗೆ ಆಟ ಆಡಿದ್ದಾರೆ. ನಾಮದೇವ್, ತುಕಾರಾಮ್ ಮುಂತಾದ ಸಂತರು ವಿಠ್ಠಲನ ಜೊತೆ ವ್ಯವಹಾರ ಮಾಡಿದ್ದಾರೆ. ಇದ್ಯಾವುದು ಕಲ್ಪನೆಯಲ್ಲ, ಇವೆಲ್ಲವೂ ಸತ್ಯ. ನಮ್ಮ ಹತ್ರನೂ ಸಾಧ್ಯ ಇದೆ. ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕೋನಿಷ್ಠ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿಯನ್ನಿಟ್ಟರೆ ಭಕ್ತನ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಯಾವುದೇ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ನೀವು ಯಾವ ರೂಪದಿಂದ ಅವನು ಕಾಣಿಸಿಕೊಳ್ಳಬೇಕು ಎಂದು ಬಯಸ್ತೀರೋ ಆ ರೂಪದಿಂದ ಅವನು ತೋರಿಕೊಳ್ಳುತ್ತಾನೆ. ಸರ್ವಸಮರ್ಥನಾದ ಭಗವಂತನಿಗದು ಸಾಧ್ಯ ಇದೆ. ಇದು ಕಲ್ಪನೆಯಲ್ಲ. ಆದರೆ ಇದಕ್ಕೆ ಅವತಾರ ಅಂತ ಹೇಳುವುದಿಲ್ಲ. ಅದಕ್ಕೆ ಏನು ಸಾಕ್ಷಾತ್ಕಾರ ಅಂತ ಹೇಳ್ಬೋದು, ಭಗವತ್ ಸಾಕ್ಷಾತ್ಕಾರ ಅಂತ ಹೇಳ್ಬೋದೇ ಹೊರತು ಅವತಾರ ಅಲ್ಲ. ಅವತಾರ ಅಂದರೆ ಏನು? ಸಮಷ್ಟಿ ಸಮಾಜದ ಮುಂದೂ ಅವನು ಕಾಣಿಸಿಕೊಂಡರೆ, ಎಲ್ಲರ ಕಣ್ಣಿಗೂ ಆ ಸಮಯದಲ್ಲಿ ಕಾಣಿಸಿಕೊಂಡರೆ ಅದಕ್ಕೆ ಹೆಸರು ಅವತಾರ. ಒಬ್ಬ ವ್ಯಕ್ತಿಗೆ ವ್ಯಷ್ಟಿ ಅಂತ ಕರೀತಾರೆ, ಸಮಾಜಕ್ಕೆ ಸಮಷ್ಟಿ ಅಂತ ಕರೀತಾರೆ. ವ್ಯಷ್ಟಿಯ ಪ್ರಾರ್ಥನೆಗೆ ಮೆಚ್ಚಿ ಅನುಗ್ರಹಿಸುವುದಕ್ಕೋಸ್ಕರ ಭಗವಂತ ಅವನಿಗೆ ತೋರ್ಕೊಂಡರೆ ಅದಕ್ಕೆ ಹೆಸರು ಏನು? ಪ್ರತ್ಯಕ್ಷೀಕರಣ, ಸಾಕ್ಷಾತ್ಕಾರ. ಸಮಷ್ಟಿಯ ಮುಂದೆ, ಸಮಾಜದ ಮುಂದೆ, ಸಮಾಜದ ಉದ್ಧಾರಕ್ಕಾಗಿ ಎಲ್ಲರ ಮುಂದೆ ಭಗವಂತ ಕಾಣಿಸಿಕೊಂಡ್ರೆ ಅದಕ್ಕೆ ಹೆಸರು ಅವತಾರ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ ಇಷ್ಟು ಅವತಾರ ಮಾಡಿದ್ದಾನೆ. ಕಲ್ಕಿ ಒಂದು ಬಾಕಿ ಇದೆ ಅಂತ ಹೇಳ್ತೇವೆ ನಮ್ಮ ಶಾಸ್ತ್ರ. ಇತ್ತೀಚಿನ ದಿನಗಳಲ್ಲಿ ಕಲ್ಕಿ ಅವತಾರ ಆಗಿದೆ ಅಂತ ಹೇಳ್ತಾರೆ ಕೆಲವರು. ನಮ್ಮ ಶಾಸ್ತ್ರದ ಪ್ರಕಾರ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ಆಗುತ್ತದೆ ಅಂತ. ಆದ್ದರಿಂದ ಹಾಗೆ ಅವತಾರದ ಹೆಸರಿನಲ್ಲಿ ತುಂಬ ಜನ ತಮ್ಮನ್ನು ಕರೆದುಕೊಂಡಿದ್ದಾರೆ. ಎಲ್ಲವನ್ನು ಶಾಸ್ತ್ರ ಒಪ್ಪುವುದಿಲ್ಲ. ಶಾಸ್ತ್ರ ಒಪ್ಪುವಂಥದ್ದು ಯಾವುದು? ದಶಾವತಾರಗಳು, 10 ಅವತಾರಗಳು ಅಂತ ಹೇಳಿದ್ದಾರೆ. ಅಲ್ಲ, 10 ಅವತಾರಗಳು ಅಂತ ಹೇಳಿದರೆ ಇಲ್ಲ. ವಿಷ್ಣು ಪುರಾಣ ಹೇಳುತ್ತೆ, ಭಾಗವತವೂ ಹೇಳುತ್ತೆ, ಅವತಾರ ಅಸಂಖ್ಯೇಯಾ, ಅಸಂಖ್ಯ ಅವತಾರಗಳಾಗ್ತದಂತೆ. ಭಾಗವತದಲ್ಲಿ 24 ಅವತಾರಗಳನ್ನು ಹೆಸರಿಸಿದ್ದಾರೆ, ಭಗವಂತನ 24 ಅವತಾರ. ಆದರೆ ಹಿರಿಯರು, ಸಾಧಕರು ಒಂದು 10 ಅವತಾರವನ್ನು ಸ್ತುತಿ ಮಾಡೋದಕ್ಕೋಸ್ಕರ, ಧ್ಯಾನ ಮಾಡೋದಕ್ಕೋಸ್ಕರ ಇಟ್ಟುಕೊಂಡಿದ್ದಾರೆ, ಮತ್ಸ್ಯಾದಿ ಅವತಾರಗಳನ್ನು. ಹಾಗಂತ 10 ಅವತಾರ ಅಂತ ಭಾವಿಸಬೇಡಿ, ಅಸಂಖ್ಯ ಅವತಾರಗಳಿದೆ. ಈ ಅವತಾರಗಳಲ್ಲಿಯೂ ಅನೇಕ ರೂಪವಾಗಿದೆ. ಕೆಲವು ಅಂಶಾವತಾರ ಅಂತ ಹೇಳ್ತಾರೆ. ಅಂದರೆ ಪೂರ್ಣಾವತಾರ, ಅಂಶಾವತಾರ ಅಂತ 2 ರೀತಿ ಇದೆ. ಪೂರ್ಣಾವತಾರ ಅಂದರೆ ತಾಯಿಯ ಗರ್ಭವನ್ನು ಪ್ರವೇಶಿಸಿ ತನ್ನ ಮಹಾನಿರ್ಯಾಣದ ತನಕವೂ ಕೂಡ ಎಲ್ಲ ಲೀಲೆಗಳನ್ನು ನಮ್ಮ ಮುಂದೆ ತೋರಿಸಿದರೆ ಅದಕ್ಕೆ ಪೂರ್ಣಾವತಾರ ಅಂತ ಹೇಳ್ತಾರೆ. ರಾಮ ಮತ್ತು ಶ್ರೀಕೃಷ್ಣ ಇವರಿಬ್ಬರು ಪೂರ್ಣಾವತಾರ. ತಾಯಿಯ ಗರ್ಭ ಪ್ರವೇಶದಿಂದ ಆರಂಭ ಮಾಡಿ ಕೊನೆಗೆ ಮಹಾಪ್ರಸ್ಥಾನದವರೆಗೂ ಕೂಡ ಎಲ್ಲ ರೀತಿಯ ಲೀಲೆಗಳನ್ನು ಸಮಾಜದ ಮುಂದೆ ಮಾಡಿ ತೋರಿಸಿದ್ದಾರೆ. ಕೆಲವು ಅಂಶಾವತಾರಗಳು ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಸಮಾಜದ ಮುಂದೆ ತೋರ್ಕೊಳ್ತಾರೆ. ಉದಾಹರಣೆಗೆ ವ್ಯಾಸರು ಶಾಸ್ತ್ರ ರಕ್ಷಣಂ ಭವತು, ಶಾಸ್ತ್ರ ರಕ್ಷಣೆಯಾಗಲಿ ಅಂತ ಅವತಾರ. ಕಪಿಲರು ತಾಯಿ ದೇವಹೂತಿಗೆ ಮಾಡಿದಂಥ ಉಪದೇಶ ಶಾಸ್ತ್ರ ರಕ್ಷಣೆಗಾಗಿ. ಅದೇ ರೀತಿಯಾಗಿ ವಾಮನಾವತಾರ, ಮತ್ಸ್ಯಾವತಾರ ಇವೆಲ್ಲವೂ ಒಂದೊಂದು ಉದ್ದೇಶವನ್ನಿಟ್ಟುಕೊಂಡು
ಭೂಮಿಯ ಮೇಲೆ ಅವತಾರವಾಗಿದ್ದರೆ ಅದು ಅಂಶಾವತಾರ ಅಂತ ಕರೀತಾರೆ. ಇನ್ನೊಂದು ಆವೇಶ ಅವತಾರ ಅಂತ ಇರ್ತದೆ. ಆವೇಶ ಅವತಾರ ಅಂದ್ರೇನು? ತತ್ಕ್ಷಣ ತೋರ್ಕೊಳ್ಳೋದು ದೇವರು. ನರಸಿಂಹನು ಬಾಲಕನಾದಂತಹ ಪ್ರಹ್ಲಾದನಿಗೋಸ್ಕರ ಕಂಬದಲ್ಲಿ ತತ್ಕ್ಷಣ ತೋರ್ಕೊಂಡ, ಅದಕ್ಕೆ ಆವೇಶ ಅವತಾರ ಅಂತ ಹೇಳ್ತಾರೆ. ಹಾಗೆ ಒಮ್ಮೊಮ್ಮೆ ದೇವರು ಆವೇಶ ಆಗುವುದುಂಟು ಮನುಷ್ಯನ ಶರೀರದಲ್ಲಿ ಕೂಡ. ಅದು ಎಲ್ಲವೂ ಸುಳ್ಳಲ್ಲ, ಕೆಲವು ಸುಳ್ಳಿರಬಹುದು, ಆದರೆ ಆವೇಶ ಆಗ್ತದೆ ಅಂತ. ಇನ್ನೊಂದಿದೆ ನಿತ್ಯಾವತಾರ. ನಿತ್ಯಾವತಾರ ಅಂದ್ರೇನು? ಜ್ಞಾನಿಗಳಾದ ಮಹಾತ್ಮರುಗಳು ಕೂಡ ಭಗವಂತನ ಒಂದು ಅವತಾರ ಎಂಬುದಾಗಿ ಹಿರಿಯರು ಕರೀತಾರೆ. ನಿತ್ಯಾವತಾರ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಆತ್ಮಜ್ಞಾನಿಗಳಾದಂತಹ ಶಂಕರ ಭಗವತ್ಪಾದರು ಮುಂತಾದಂತಹ ಆತ್ಮಜ್ಞಾನಿಗಳೇನಿದ್ದಾರೆ ಅವರೆಲ್ಲರೂ ಭಗವಂತನ ಅವತಾರ. ಏಕೆಂದರೆ ಅದು ಯಾವಾಗಲೂ ನಡೀತಾ ಇರ್ತದೆ. ಸ್ವಾಮಿ ಚಿನ್ಮಯಾನಂದರ ಹತ್ರ ಯಾರೋ ಹೋಗಿ ಕೇಳ್ತಾರೆ, ಕಲಿಯುಗದ ಉಪಟಳ ಇಷ್ಟು ಜಾಸ್ತಿ ಆಗಿದೆ, ಭಗವಂತನ ಅವತಾರ ಮಾಡಲಿಕ್ಕೆ ಸುಸಂಧಿ ಸಮಯ ಇದು, ಯಾಕೆ ಭಗವಂತ ಅವತಾರ ಮಾಡ್ತಾ ಇಲ್ಲ ಅಂತ. ಅವರು ಹೇಳಿದ್ರಂತೆ, ನಮ್ಮಂಥವ್ರನ್ನ ಕಳಿಸಿದ್ದಾನೆ ಅವನು, ಸದ್ಯ ಕೆಲಸಕ್ಕೆ ನಾವು ಸಾಕು ಅಂತ, ಅವನು ಬರೋ ಕಾಲ ಇನ್ನೂ ಮುಂದೆ ಇದೆ ಅಂತ ಹೇಳ್ತಾರೆ. ಅಂದರೆ ಈ ಮಹಾತ್ಮರೆಲ್ಲರೂ ಕೂಡ ಧರ್ಮ ರಕ್ಷಣಂ ಭವತು, ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷಣೆ ಅವರ ಹತ್ರ ಆಗೋಲ್ಲ. ಶಿಷ್ಟರ ರಕ್ಷಣೆಗೋಸ್ಕರವಾಗಿ, ಶಾಸ್ತ್ರ ರಕ್ಷಣೆಗೋಸ್ಕರ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಅವರೂ ಭಗವಂತನ ನಿತ್ಯಾವತಾರ. ನಿತ್ಯಾವತಾರ ಅಂದ್ರೇನು? ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಭೂಮಿಯ ಮೇಲೆ ಸಾಧು ಸಂತರು ಇಲ್ಲದಂತಹ ಸಮಯವೇ ಇಲ್ಲ. ಅವರೆಲ್ಲರೂ ನಡೆದಾಡುವ ದೇವರು. ಶ್ರೀಧರ ಸ್ವಾಮಿಗಳಂಥವರೆಲ್ಲ ವಾಕಿಂಗ್ ಗಾಡ್, ನಡೆದಾಡುವ ದೇವರು, ಅವರೆಲ್ಲ ಅವತಾರ. ಇನ್ನೊಂದಿದೆ ಅರ್ಚ್ಯಾವತಾರ ಅಂತ. ಅರ್ಚ್ಯಾವತಾರ ಅಂದ್ರೇನು? ಆಗಮಶಾಸ್ತ್ರದ ಪ್ರಕಾರ ಕಟ್ಟಿದಂತಹ ದೇವಸ್ಥಾನದಲ್ಲಿ ಆಗಮಶಾಸ್ತ್ರದ ಪ್ರಕಾರವಾಗಿ ಪ್ರತಿಷ್ಠಾಪನೆಯಾಗಿ ನಿತ್ಯವೂ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪೂಜೆ ನಡೀತಾ ಇದ್ದರೆ ಆ ಬಿಂಬದಲ್ಲಿ, ಆ ವಿಗ್ರಹದಲ್ಲಿ ದೇವತಾ ಸನ್ನಿಧಾನ ಇರುತ್ತದೆ. ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ನಿತ್ಯವೂ ಪೂಜೆಯಾಗ್ತಾ ಇದ್ದರೆ ಅಲ್ಲಿ ದೇವತಾ ಸನ್ನಿಧಾನ ಇರ್ತದೆ ಅಂತಾರೆ. ಅದಕ್ಕೆ ಅರ್ಚ್ಯಾವತಾರ ಅಂತ ಹೇಳ್ತಾರೆ. ಅಂಶಾವತಾರ, ಪೂರ್ಣಾವತಾರ, ಆವೇಶಾವತಾರ, ನಿತ್ಯಾವತಾರ, ಅರ್ಚ್ಯಾವತಾರ, ಈ ರೀತಿ ಅವತಾರ ಭೇದಗಳನ್ನು ಶಾಸ್ತ್ರಗಳು ಹೇಳಿದ್ದಾರೆ. ಅನೇಕ ಅವತಾರಗಳಾಗಿವೆ. ಈಗ ನೋಡಿ, ನಿತ್ಯಾವತಾರ ಅಂತ ನೀವು ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಸಂತರಾಗಿ ಹೋಗಿದ್ದಾರೆ ನಮಗೆ ಗೊತ್ತಿದೆಯೇ? ಜೀವನ್ಮುಕ್ತ ಸಂತರು ನಮ್ಮ ದೇಶದಲ್ಲ, ಎಲ್ಲ ಕಡೆ ಆಗಿ ಹೋಗಿದ್ದಾರೆ. ನಮ್ಮ ದೇಶದಲ್ಲಿ ಸಂಖ್ಯೆ ಜಾಸ್ತಿ ಅಷ್ಟೇ. ಆದ್ದರಿಂದ ಭಗವಂತ ಆವಾಗ ಅವತಾರವನ್ನು ಮಾಡ್ತಾ ಇರ್ತಾನೆ, ತೋರಿಕೊಳ್ತಾ ಇರ್ತಾನೆ. ಅದರ ಉದ್ದೇಶ ಏನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳ ರಕ್ಷಣೆ ಮಾಡಬೇಕು, ದುಷ್ಟರಿಗೆ ಶಿಕ್ಷೆಯನ್ನು ಕೊಡಬೇಕು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮದ ಸಂಸ್ಥಾಪನೆಯನ್ನು ಮಾಡಬೇಕು, ಇದೇ ಮುಖ್ಯ ಉದ್ದೇಶ. ಧರ್ಮ ಅಂದ್ರೆ ಏನು ಸ್ವಾಮಿ? ಶಾಸ್ತ್ರವಿಹಿತವಾದ ಕರ್ಮಕ್ಕೆ ಧರ್ಮ ಅಂತ ಹೇಳ್ತಾರೆ. ಯಥೋ ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿ ಸಧರ್ಮ, ಶಂಕರ ಭಗವತ್ಪಾದರು ಬರೀತಾರೆ. ಯಾವುದರಿಂದ ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿಯಾಗುತ್ತೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಭ್ಯುದಯ ಅಂದ್ರೇನು? ಇಹಲೋಕದಲ್ಲಿ ಸುಖಶಾಂತಿಯನ್ನು ಪಡೆದುಕೊಂಡು ಪರದಲ್ಲಿ ಸದ್ಗತಿಯನ್ನು ಪಡೆಯತಕ್ಕಂಥ ಜೀವನ ಶೈಲಿ, ಸ್ಟೈಲ್ ಆಫ್ ಲೈಫ್ ಸ್ಟೈಲ್ ಏನಿದೆ ಧರ್ಮ. ಧಾರ್ಮಿಕ ಜೀವನ ಅಂದ್ರೆ ಏನರ್ಥ? ಯಾವುದರಿಂದ ಇಹದಲ್ಲಿಯೂ ಭೋಗಭಾಗ್ಯಗಳು, ಸುಖಶಾಂತಿ, ನೆಮ್ಮದಿಗಳು ಸಿಗಬೇಕು, ಪರದಲ್ಲಿಯೂ ಕೂಡ ಸದ್ಗತಿ ಪ್ರಾಪ್ತಿ, ಮೋಕ್ಷವೋ ಸದ್ಗತಿಯೋ ಪ್ರಾಪ್ತಿಯಾಗಬೇಕು. ಅಂತಹ ಜೀವನಕ್ಕೆ ಧಾರ್ಮಿಕ ಜೀವನ ಅಂತ ಹೇಳ್ತಾರೆ. ಅದು ಹೆಂಗೆ ಗೊತ್ತಾಗ್ತದೆ? ಶಾಸ್ತ್ರದಿಂದ ಗೊತ್ತಾಗ್ತದೆ, ಭಗವದ್ಗೀತೆಯಿಂದ, ಮಹಾಭಾರತದಿಂದ, ವೇದಗಳಿಂದ ಧಾರ್ಮಿಕ ಜೀವನದ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ. ಆ ಧಾರ್ಮಿಕ ಜೀವನ ಅನ್ನುವಂಥದ್ದು ಸಮಾಜದಲ್ಲಿ ಇರಬೇಕು, ಧರ್ಮ ನೆಲೆಸಬೇಕು. ಒಮ್ಮೊಮ್ಮೆ ಏನಾಗತ್ತೆ, ಕಾಲಧರ್ಮವೋ ಏನೋ ಗೊತ್ತಿಲ್ಲ, ಈ ಅಧರ್ಮದ ಜೀವನ ನಡೆಸುವವರ ಸಂಖ್ಯೆ ಜಾಸ್ತಿ ಆಗ್ತದೆ. ಧರ್ಮದ ಜೀವನ ನಡೆಸುವವರ ಸಂಖ್ಯೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಋಷಿಗಳ ಮೇಲೆ, ಸಾತ್ವಿಕರ ಮೇಲೆ ಈ ರಾಕ್ಷಸಿ ಆಸುರಿ ಭಾವವುಳ್ಳವರು, ಅಧಾರ್ಮಿಕ ಪ್ರವೃತ್ತಿಯುಳ್ಳವರು ಬಹಳ ತೊಂದರೆ ಕೊಡ್ತಾರೆ. ಅಸಮತೋಲನವಾಗಿ ಬಿಡ್ತದೆ. ನೋಡಿ, ಪ್ರಕೃತಿಯಲ್ಲಿ ಕೆಟ್ಟವರು ಒಳ್ಳೆಯವರು ಯಾವಾಗಲೂ ಇರ್ತಾರೆ.
ರಾವಣನಿದ್ದಾಗ ರಾವಣನೋರ್ವನಿದ್ದ, ಭೀಮನಿದ್ದಾಗ ದುಶ್ವಾಸನೋರ್ವನಿದ್ದನಲ್ಲಿ. ಈ ಮಹಿಯೊಳಗೆ ಅನ್ಯಾಯಕಾರಿಯಾಗದ ದಿನವೆಂತೂ ರಾಮನ ಭಟವಾಗು ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ಯಾವಾಗಲೂ ದುಷ್ಟರು ಶಿಷ್ಟರು ಇದ್ದೇ ಇರ್ತಾರೆ ಪ್ರಕೃತಿಯಲ್ಲಿ. ಆದರೆ 50-50 ಇದ್ರೂ ತೊಂದರೆ ಇಲ್ಲ. ದುಷ್ಟರ ಸಂಖ್ಯೆ ಕಡಿಮೆ ಇದ್ದರೆ ಸತ್ಯಯುಗ, ದುಷ್ಟರ ಸಂಖ್ಯೆ ಜಾಸ್ತಿ ಆಗ್ತಾ ಬಂದರೆ ಯುಗ ಬದಲಾವಣೆ ಆಗ್ತಾ ಹೋಗ್ತದೆ. ಕಲಿಯುಗ ಅಂದರೆ ದುಷ್ಟರ ಸಂಖ್ಯೆ ಜಾಸ್ತಿ, ಶಿಷ್ಟರ ಸಂಖ್ಯೆ ಕಡಿಮೆ ಆದರೆ ಕಲಿಯುಗ. ಆದ್ದರಿಂದ ಭಗವಂತ ಏನು ಮಾಡ್ತಪ್ಪ ಅಂದರೆ ಆ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದು ಅವನ ನಿಯಮ. ಅದು ಧರ್ಮೋ ಧರ್ಮವಿದುತ್ತಮ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಒಂದು ಹೆಸರು ಧರ್ಮ ಅಂತ. ಧರ್ಮ ಅಂದ್ರೇನು? ಈ ವ್ಯವಸ್ಥೆಯನ್ನು ಕಾಪಾಡುವುದು ಅವನ ಕರ್ತವ್ಯ. ಆದ್ದರಿಂದ ವ್ಯವಸ್ಥೆಯಲ್ಲಿ ಇಂಬ್ಯಾಲೆನ್ಸ್ ಆದಾಗ ಅಲ್ಲೊಂದು ಶಕ್ತಿ ಪ್ರಕಟವಾಗ್ತದೆ. ವ್ಯವಸ್ಥೆಯನ್ನು ವ್ಯವಸ್ಥಿತಗೊಳಿಸುವುದಕ್ಕಾಗಿ ರಾಮಕೃಷ್ಣರಿರ್ಬೋದು, ರಮಣರಿರ್ಬೋದು, ಇವರೆಲ್ಲ ಸಂತರು ಕೂಡ ಆ ವ್ಯವಸ್ಥೆ ಹದಗೆಟ್ಟಾಗ ಬಂದವರು. ಬರೀ ಕರ್ಮಕಾಂಡ 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 ಅಂತ ಹೇಳಿದಾಗ ಭಕ್ತಿ ಪಂಥ ಹುಟ್ಟಿತು. ಇದೆಲ್ಲ ಏನಿದು? ಭಗವಂತನ ಲೀಲೆ, ಅವತಾರಗಳೇವೆಲ್ಲ. ನಾಮದೇವ್, ತುಕಾರಾಮ್ ಮುಂತಾದ ಸಂತರೆಲ್ಲ ಆಗಮಿಸಿ ಭಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಹೀಗೆ ಆಯಾ ಕಾಲಘಟ್ಟದಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಭಗವತ್ ಶಕ್ತಿ ಪ್ರಕಟಗೊಳ್ಳುತ್ತದೆ. ಭಗವಂತ ಆವಿರ್ಭವಿಸಿ ಏನು ಮಾಡ್ತಾನೆ? ಯಾರು ಧಾರ್ಮಿಕರಿದ್ದಾರೋ, ಸಾತ್ವಿಕರಿದ್ದಾರೋ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಯಾರು ದುಷ್ಟರಿದ್ದಾರೋ ಅವರನ್ನು ಶಕ್ತಿಹೀನರನ್ನಾಗಿ ಮಾಡ್ತಾನೆ. ತುಂಬ ಜಾಸ್ತಿ ರೋಗ ಬಂದರೆ ಆಪರೇಷನ್ ಮಾಡಬೇಕಾಗ್ತದೆ ಅಲ್ವಾ? ಸಣ್ಣ ಪುಟ್ಟ ರೋಗಕ್ಕೆ ಔಷಧಿಯೋ ಮೆಡಿಸಿನೋ ಏನಾದರೂ ಹಚ್ಚೋದು ನಡೀತದೆ. ಅದರ ದೊಡ್ಡ ರೋಗ ಆದರೆ ಏನಾಗ್ತದೆ? ಕ್ಯಾನ್ಸರಲ್ಲಿ ಆಪರೇಷನ್ ಮಾಡಬೇಕು. ಆದ್ದರಿಂದ ಆಪರೇಷನ್ ಮಾಡಿದ್ದಾನೆ, ಅನೇಕ ಆಪರೇಷನ್ಸ್ಗಳನ್ನು ಮಾಡಿದ್ದಾನೆ ಅವನು. ಅಂದರೆ ದುಷ್ಟ ನಿಗ್ರಹ, ಸಂಹಾರವನ್ನು ಮಾಡಿದ್ದಾನೆ. ಶಿಷ್ಟರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಅಭಯವನ್ನು, ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ಶಿಷ್ಟರನ್ನು ರಕ್ಷಣೆ ಮಾಡುವುದರ ಮೂಲಕವಾಗಿ ಧರ್ಮದ ರಕ್ಷಣೆ ಆಗ್ತದೆ. ಭಗವಂತನಿಗೆ ಬೇಕಾಗಿರೋದು ಧರ್ಮ ರಕ್ಷಣೆ. ಸಹಜವಾಗಿ ಘಟಿಸುತ್ತೆ ಅದು. ಈ ಇಲಿ ಜಾಸ್ತಿ ಆದ ಕಡೆ ಹಾವು ಹೇಗೆ ಬರೋದು ಸಹಜ ಘಟನೆಯೋ ಹಾಗೆ ಧರ್ಮದಲ್ಲಿ ವ್ಯತ್ಯಾಸವಾದರೆ ಯಾವುದೋ ಒಂದು ಶಕ್ತಿ ಆವಿರ್ಭವಿಸಿ ಆ ಧಾರ್ಮಿಕ ವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಸಹಜ. ಇಟ್ ಈಸ್ ವೆರಿ ಸೈಂಟಿಫಿಕ್. ಈಗ ನೀವು ಸೈನ್ಸನ್ನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಸೈಂಟಿಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕು. ಸಂಗೀತವನ್ನು ರಕ್ಷಣೆ ಮಾಡಬೇಕೆ ಸಂಗೀತಗಾರ ರಕ್ಷಣೆ ಮಾಡಬೇಕು. ವೇದ ರಕ್ಷಣೆ ಮಾಡಬೇಕಂದ್ರೆ ವೈದಿಕರನ್ನು ರಕ್ಷಣೆ ಮಾಡಬೇಕು ಅಲ್ವಾ? ವೇದ ಅನ್ನುವಂಥದ್ದು ನಿರ್ಗುಣ, ಅದು ಒಬ್ಬ ವ್ಯಕ್ತಿಯಲ್ಲಿ ನೆಲೆಸಿರ್ತದೆ. ಆ ವ್ಯಕ್ತಿಯ ರಕ್ಷಣೆ ಆದರೆ ಆ ಶಾಸ್ತ್ರದ ರಕ್ಷಣೆ ಆಗ್ತದೆ. ಹಾಗೆ ಧರ್ಮ ಅನ್ನುವಂಥದ್ದು ಕೈಕಾಲಿಲ್ಲದಂಥ ವಸ್ತು, ಅದರ ರಕ್ಷಣೆ ಮಾಡಬೇಕು ಅಂದರೆ ಧಾರ್ಮಿಕರನ್ನು ರಕ್ಷಣೆ ಮಾಡಬೇಕು. ಆದ್ದರಿಂದ ಧರ್ಮದ ಆಚರಣೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ರಕ್ಷಣೆಯಾದರೆ ಧರ್ಮದ ರಕ್ಷಣೆ ಆಗ್ತದೆ. ಯಾಕೆ ಅಂತ ಸಾತ್ವಿಕರನ್ನು ರಕ್ಷಿಸಬೇಕು, ಕಾಪಾಡಬೇಕು ಅಂದರೆ ಅವರಿಗೆ ಸಾಮರ್ಥ್ಯ ಇರಬಹುದು, ಆದರೆ ಸಮಾಜದಲ್ಲಿ ಆ ರೀತಿ ಆದರೆ ಆ ಒಂದು ಶಾಸ್ತ್ರ, ಒಂದು ನಿಯಮ ಕಾಪಾಡಲ್ಪಡ್ತದೆ. ಅದಕ್ಕೆ ಭಗವಂತ ಆವಾಗ ಅವತಾರ ಮಾಡಿ ಈ ಧರ್ಮ ರಕ್ಷಣೆಯನ್ನು ಮಾಡ್ತಾನೆ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್. ಹುಟ್ಟಿಲ್ಲದಿದ್ದರೂ ಕೂಡ ಹುಟ್ಟಿದ ಹಾಗೆ ಕಾಣ್ತಾನೆ. ಅಂಥ ಒಂದು ಸಂದರ್ಭ ದ್ವಾಪರಾಯುಗದಲ್ಲಿ ಘಟಿಸಿತ್ತು ಶ್ರೀಕೃಷ್ಣನ ಅವತಾರದ ಮೂಲಕ. ಇಡೀ ಭಾಗವತದ 12 ಸ್ಕಂದಗಳಲ್ಲಿ ಅತ್ಯುತ್ತಮವಾದಂತಹ ಭಾಗ ಯಾವುದು ಅಂದರೆ ದಶಮ ಸ್ಕಂಧ. ಶ್ರೀಕೃಷ್ಣನ ಆವಿರ್ಭಾವವಾಗಿ ಅವನು ಮಾಡಿರತಕ್ಕಂತಹ ಬಾಲಲೀಲೆಗಳ ವರ್ಣನೆ ಈ ದಶಮ ಸ್ಕಂದದಲ್ಲಿದೆ. ತಪ್ಪು ತಿಳ್ಕೊಳ್ಬೇಡಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಮಾಡಬೇಕಂದ್ರೆ ಭಗವಂತ ಅವತಾರ ಮಾಡಿಯೇ ಬರಬೇಕೆ, ಮೇಲ್ ಕೂತ್ಕೊಂಡು ಏನಾದರೂ ಮಾಡಲಿಕ್ಕಾಗಲ್ವ ಅಂತ ಅಲ್ಲ. ಮೇಲ್ ಕೂತ್ಕೊಂಡಂತ ನೀವು ಈಗ ಒಪ್ಪದಿದ್ರು ಆ ಸೂಕ್ಷ್ಮದ ಸ್ಥಿತಿಯಲ್ಲಿ ಇದ್ದುಕೊಂಡೇ ಸ್ಥೂಲ ವ್ಯವಸ್ಥೆ ನಿಯಂತ್ರಣ ಮಾಡಲಿಕ್ಕಾಗಲ್ವ? ಅದು ಆಗುತ್ತದೆ, ಅದಾಗಲ್ಲ ಅಂತಲ್ಲ. ಆದರೆ ಇನ್ನೊಂದು ಪ್ರಯೋಜನ ಏನಿದೆ ಅಂದರೆ ಭಕ್ತರಿಗೆ ಧ್ಯಾನಕ್ಕೋಸ್ಕರವಾಗಿ ತನ್ನ ಲೀಲೆಯನ್ನು ಮಾಡತಕ್ಕಂಥದ್ದು. ವಿಚಿತ್ರವಾದಂತಹ ಅನೇಕ ಲೀಲೆಗಳನ್ನು, ಪವಾಡಗಳನ್ನು ಮಾಡಿ ನಮಗೆ ಅವನ ಗುಣಗಾನವನ್ನು ಹೇಳೋದಕ್ಕೆ, ಅವನನ್ನು ಧ್ಯಾನ ಮಾಡೋದಕ್ಕೆ, ಅವನನ್ನು ಸ್ತುತಿಸುವುದಕ್ಕೆ ಒಂದು ಆಶ್ರಯ ರೂಪವಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಇದು ಪ್ರಮುಖವಾದ ಉದ್ದೇಶ. ಶಿಷ್ಟರನ್ನು ದಮನ ಮಾಡತಕ್ಕಂಥದ್ದು ಕ್ಷಣಮಾತ್ರದ ಕೆಲಸ. ಶ್ರೀಮದ್ ದೇವಿ ಭಾಗವತದಲ್ಲಿ ಸಪ್ತಶತಿಯಲ್ಲಿ ಬರುತ್ತೆ, ಕಣ್ಣು ರೆಪ್ಪೆ ತೆಗೆಯುವುದರೊಳಗಡೆ ಬೇಕಾದರೆ ನಾಶ ಮಾಡ್ತಾಳೆ. ಹುಂಕಾರವನ್ನು ಹೇಳಿ ರಾಕ್ಷಸರನ್ನು ನಾಶ ಮಾಡಿದ್ದಾಳೆ ಅವಳು.
ಅಂತಹ ಭಗವಂತನಿಗೆ ಕತ್ತಿ ಹಿಡ್ಕೊಂಡು ಹೋರಾಡಬೇಕಾಗಿಲ್ಲ. ಆ ಲೀಲೆಯನ್ನು ಮಾಡಿ ಭಕ್ತರ ಧ್ಯಾನಕ್ಕೆ ಒಂದು ಆಶ್ರಯವನ್ನು ಕೊಡುತ್ತಾನೆ ಅವನು. ಆದ್ದರಿಂದ ಕೃಷ್ಣಾವತಾರ ಅನ್ನತಕ್ಕಂಥದ್ದು ಅನೇಕ ರೀತಿಯ ಲೀಲೆಗಳನ್ನು ಮಾಡಿ ಇವತ್ತು ಸಾಧು ಸಂತರು, ಸಾವಿರಾರು ಮಹಾತ್ಮರು ಜೀವನ್ಮುಕ್ತರಾಗುವುದಕ್ಕೆ ಧ್ಯಾನಕ್ಕೆ ಆಶ್ರಯವಾದಂತಹ ಭಾಗ ಭಾಗವತ ದಶಮಸ್ಕಂದದಲ್ಲಿದೆ. ಕತೆ ಹೇಗೆ ಆರಂಭ ಆಗುತ್ತದೆ ಅಂದರೆ, ಭೂದೇವಿಗೆ ತುಂಬ ಸಂಕಟವಾಗುತ್ತೆ. ಯಾಕೆ? ಆ ಸಮಯದಲ್ಲಿ ತುಂಬ ದುಷ್ಟರು ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಕಂಸನು ನೇತೃತ್ವದಲ್ಲಿ ಭಾಮಾಸುರ, ಭೌಮಾಸುರ, ನರಕಾಸುರ, ದಂತವಕ್ತ್ರ, ಶಿಶುಪಾಲ, ಅತ್ತ ಕಡೆಗೆ ಜರಾಸಂಧ, ಮಗಧದಲ್ಲಿ ಜರಾಸಂಧ, ಇಂದ್ರಪ್ರಸ್ಥ ಮುಂತಾದ ಜಾಗಗಳಲ್ಲಿ ಕೌರವರು ಮುಂತಾದವರು ತಮ್ಮ ತಮ್ಮ ಟೋಳಿಯನ್ನು ಕಟ್ಟಿಕೊಂಡು ರಾಜ್ಯಭಾರ ಮಾಡ್ತಾಯಿದ್ರು. ಒಬ್ಬೊಬ್ಬ ಲೀಡರ್ನ ಹತ್ರ ಅನೇಕ ಜನ ದುಷ್ಟರು. ಕಂಸನ ಹತ್ರ ಚಾಣೂರ, ಮುಷ್ಟಿಕ, ಬಕಾಸುರ ಮುಂತಾದಂತಹ ಅನೇಕ ರಾಕ್ಷಸರ ಜೊತೆಯಲ್ಲಿದ್ದರು. ಮತ್ತು ಅವರೊಳಗಡೆ ಪರಸ್ಪರ ಸಂಬಂಧ ಬೇರೆ. ಆ ಕಂಸನು ಜರಾಸಂಧನ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಆಗಿಬಿಟ್ಟಿದ್ದ, ಸಂಬಂಧ ಬೆಳೆಸ್ಕೊಂಡಿದ್ದ. ಭಾಮಾಸುರ, ಭೌಮಾಸುರರು ಕಂಸನ ಜೊತೆಗೆ ಯಾವಾಗಲೂ ಇರ್ತಿದ್ರು. ಅವ್ರ ಉದ್ದೇಶ ಒಂದೇ, ಬೇಕಾದ ಹಾಗೆ ಜೀವನ ನಡೆಸೋದು, ಮನಸ್ಸಿಗೆ ಬಂದ ಹಾಗೆ ಯಥೇಷ್ಟವಾಗಿ ಜೀವನ ನಡೆಸೋದು, ಶಿಷ್ಟರಿಗೆ ದುಃಖ ಕೊಡೋದು, ಸಾಧು ಸಂತರಿಗೆ ತೊಂದರೆ ಕೊಡೋದು, ತಮ್ಮದೇ ಟೋಳಿ ಕಟ್ಕೊಂಡು ಮಜಾ ಮಾಡ್ತಾ ಜೀವನ ನಡೆಸೋದು. ಶಾಸ್ತ್ರ ರಕ್ಷಣೆ ಇಲ್ಲ, ಹೋಮ ಹವನಗಳು ಅವರಿಗೆ ಬೇಕಿಲ್ಲ, ಗೋವಿನ ಪೂಜೆ, ದೇವರ ಪೂಜೆ ಮುಂತಾದವುಗಳು ಬೇಕಾಗಿಲ್ಲ. ಅಂತಹ ಒಂದು ವಿಚಿತ್ರವಾದ ಪರಿಸ್ಥಿತಿ ಭೂಮಿಯ ಮೇಲೆ ನಡೆದಿತ್ತು. ಅದು ಒಬ್ಬರು ಮಹಾತ್ಮರು ಹೇಳ್ತಾ ಇದ್ರು. ಕೆ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಎಂಥ ಪರಿಸ್ಥಿತಿ ಇತ್ತು ಅವತ್ತಿನ ಸಂದರ್ಭ. ಇವತ್ತಿನ ಕಲಿಯುಗಕ್ಕಿಂತಲೂ ವಿಚಿತ್ರವಾದ ಸ್ಥಿತಿಯಂತೆ. ಇವತ್ತು ಕಲಿಯುಗದಲ್ಲೆಲ್ಲಾದರೂ ಲೋಕಸಭೆ, ರಾಜ್ಯಸಭೆಯಲ್ಲಿ ಹೆಂಡತಿಯ ಸೀರೆಯನ್ನು ಎಳೆದ ಘಟನೆ ನೋಡಿದ್ದೀರಾ? ಇಲ್ಲ. ಅವತ್ತು ಎಂಥ ಸ್ಥಿತಿ ಅಂದರೆ, ತನ್ನ ಗಂಡಂದಿರ ಮುಂದೆ, ತನ್ನ ಹಿರಿಯರ ಮುಂದೆ, ಧರ್ಮವನ್ನು ಬೋಧಿಸುವವರ ಮುಂದೆ ದ್ರೌಪದಿಯ ಮಾನಹರಣವಾಯಿತು ಅಂದರೆ ಎಂತಹ ಅಧಾರ್ಮಿಕ ಸ್ಥಿತಿ ಇತ್ತು ಕಲ್ಪನೆ ಮಾಡಿ ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಸಂಗದಲ್ಲಿ ಭೂಮಿ ನಲಗುತ್ತಾಳಂತೆ. ನಿಮಗೆ ಆಶ್ಚರ್ಯವಾಗ್ತದೆ, ಭೂಮಿ ಹೆದರ್ತಾಳೆ, ಸೂರ್ಯನಿಗೆ ಮಾತಾಡ್ತಾನೆ ಅಂದರೆ ಶಾಸ್ತ್ರಗಳು ಏನು ಕಾಕಕ್ಕ ಗುಬ್ಬಕ್ಕನ ಕತೆ ಹೇಳ್ತಿದ್ಯಾ ಅಂತ ತಿಳ್ಕೊಳ್ಬೇಡಿ. ಶಾಸ್ತ್ರ ಸರಿಯಾಗಿ ಹೇಳ್ತಾ ಇದೆ. ಭೂಮಿ ಹೆದರಿದು ಅಂದರೆ ಭೂಮಿಯ ಅಧಿಷ್ಠಾತ್ರ ದೇವತೆ, ಭೂಮಿಗೊಂದು ಅಭಿಮಾನಿ ದೇವತೆ ಇರ್ತದಲ್ಲ, ಭೂದೇವತೆ ಎಂದು ಕರಿತೇವೆ. ಜಲಕ್ಕೆ ಒಂದು ಅಭಿಮಾನಿ ದೇವತೆ ಇರ್ತದೆ, ಅದಕ್ಕೆ ವರುಣ ಅಂತ ಕರಿತೇವೆ. ಸೂರ್ಯನಲ್ಲಿ ಒಂದು ಅಭಿಮಾನಿ ದೇವತೆ ಸವಿತೃದೇವ ಎಂಬುದಾಗಿ ಕರಿತೇವೆ ನಾವು. ಅಂದರೆ ಆ ಬಿಂಬವನ್ನಷ್ಟೇ ನಾವು ದೇವರು ಅಂತ ಹೇಳಲ್ಲ, ಅದರ ಅಭಿಮಾನಿ ದೇವತೆಯನ್ನು ಸದಾ ನೆನ್ಪಿಟ್ಕೊಳ್ಳಿ. ಹಿಂದೂಗಳಲ್ಲಿ ಅಗ್ನಿ ಮಾತಾಡಿತು ಅಂದಾಗ ಬೆಂಕಿ ಬಾಯಲ್ಲುಂಟು ಬೆಂಕಿ ಮಾತಾಡಲಿಕ್ಕೆ. ಅಗ್ನಿ ಅಭಿಮಾನಿಯಾದಂತಹ ದೇವತೆ ಮಾತಾಡ್ತಾನೆ ಅಂತ ಅರ್ಥ. ಇದು ವಿಜ್ಞಾನಕ್ಕೆ ಗೊತ್ತಿಲ್ಲ, ಇದು ಋಷಿಗಳಿಗೆ ಗೊತ್ತಿತ್ತು. ನೀವು ಮನೆ ಕಟ್ಟಿದ ತಕ್ಷಣ ಅಭಿಮಾನಿ ದೇವತೆ ಬರ್ತಾನೆ, ಅವನಿಗೆ ಹೆಸರು ವಾಸ್ತುಪುರುಷ. ಒಂದು ವ್ಯವಸ್ಥಿತವಾದ ಒಂದು ನಿರ್ಮಾಣ ಎಲ್ಲೇ ಆದರೂ ಕೂಡ ಅಲ್ಲ ಅಭಿಮಾನಿ ದೇವತೆ ಕಾಣಿಸಿಕೊಳ್ತಾನೆ. ಒಂದು ಪರ್ವತಕ್ಕೆ ಒಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಒಂದು ವೃಕ್ಷ ಸಮೂಹಕ್ಕೆ ಒಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಒಂದು ಕೆರೆಗೆ ಒಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಒಂದು ಊರಿಗೆ ಒಬ್ಬ ಅಭಿಮಾನಿ ದೇವತೆ, ಗ್ರಾಮ ದೇವತೆ ಅಂತ ಕರಿತೇವೆ ನಾವು ಅದಕ್ಕೆ. ಆ ಚೌಕಟ್ಟು, ಆ ವಿಸ್ತಾರಕ್ಕೆ ತನ್ನ ಅಧೀನ, ತನ್ನ ವ್ಯವಸ್ಥೆ ಒಳಗಡೆ ಬರ್ತದೆ ಅಂತ ಅಭಿಮಾನ ಇಟ್ಟುಕೊಂಡಿರ್ತಾನೆ. ಆ ಅಭಿಮಾನಿ ದೇವತೆಗಳು ಮಾತಾಡ್ತವೆ. ನೀರು ಮಾತಾಡುತ್ತೆ, ಗಾಳಿ ಮಾತಾಡುತ್ತೆ ಅಂದಾಗ ಈ ಅರ್ಥ ಮನಸ್ಸಲ್ಲಿಟ್ಕೊಳ್ಳಿ. ಅಭಿಮಾನಿ ದೇವತೆ ವಾಸ್ತುಪುರುಷ ಅಲ್ಲಿ ನೆಲೆಗೊಳ್ತಾನೆ. ಆದ್ದರಿಂದ ಆ ವಾಸ್ತುಪುರುಷ ಸರಿಯಾಗಿ ನೆಲೆಗೊಳ್ಳಬೇಕು ಅನ್ನೋ ಕಾರಣಕ್ಕೆ ವಾಸ್ತುಶಾಸ್ತ್ರ ನೈಋತ್ಯದಲ್ಲಿ ಏನಿರಬೇಕು, ಆಗ್ನೇಯದಲ್ಲಿ ಏನಿರಬೇಕು, ಪೂರ್ವದಲ್ಲಿ ಏನಿರಬೇಕು, ಈ ರೀತಿಯಾಗಿ ಕಟ್ಟಿದರೆ ಸರಿಯಾಗಿ ವಾಸ್ತುಪುರುಷ ಇರ್ತಾನೆ. ಅಂದರೆ ಅಭಿಮಾನಿ ದೇವತೆಯು ಸನ್ಮುಖರಾಗಿರ್ತದೆ, ಹಸನ್ಮುಖರಾಗಿರುತ್ತೆ. ಸರಿಯಾಗಿದ್ದ ವ್ಯವಸ್ಥೆ ಇಲ್ಲ ಅಂದರೆ ಕೋಪಗೊಳ್ತಾನೆ. ಅದರಿಂದ ಮನೆಯಲ್ಲಿ ಅವ್ಯವಸ್ಥೆ ಆಗ್ತದೆ. ಇದು ಯಾವುದು ಕಪೋಲ ಕಲ್ಪನೆಯಲ್ಲ, ವಾಸ್ತವ. ಆದರೆ ವಾಸ್ತುವಿನ ಹೆಸರಿನಲ್ಲಿ ಸುಲಿಗೆ ಆಗ್ತಾ ಇದ್ದರೆ ಅದು ದೋಷವೇ. ವಾಸ್ತುವನ್ನು ಶಾಸ್ತ್ರ ದೋಷ ಅಲ್ಲ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಶಾಸ್ತ್ರ ಈಸ್ ಆಲ್ವೇಸ್ ರೈಟ್, ಶಾಸ್ತ್ರಿ ಮೇ ಬಿ ರಾಂಗ್ ಅಂತ ಹೇಳ್ತಾರೆ. ಶಾಸ್ತ್ರಗಳು ಸರಿ ಇದೆ, ಶಾಸ್ತ್ರಿ ತಪ್ಪು ಮಾಡಬಹುದಷ್ಟು. ಆದ್ದರಿಂದ ಭೂಮಿಯ ಅಭಿಮಾನಿ ದೇವತೆ ಯಾರಪ್ಪ ಅಂದರೆ ಭೂದೇವತೆ. ಆ ಭೂದೇವತೆಯು ಗೋವಿನ ಸ್ವರೂಪವನ್ನು ತಾಳ್ಕೊಂಡಿರುತ್ತೆ. ಧರ್ಮವು ವೃಷಭದ ರೂಪವನ್ನು ತಳೆಯುತ್ತೆ. ಅದಕ್ಕೆ ಶಿವನ ಮುಂದೆ ವೃಷಭ ನಂದಿ ಕೂತ್ಕೊಂಡಿರ್ತಾನಲ್ಲ, ನಂದಿ ಏನು, ನಂದಿ ಯಾಕೆ ಕೂರಿಸ್ಬೇಕು ಸ್ವಾಮಿ? ಎಲ್ಲ ತಪ್ಪು ಕಲ್ಪನೆ ಎಲ್ಲ. ನಂದಿ ಅಂತ ಹೇಳಿದರೆ ಧರ್ಮದ ಅಭಿಮಾನಿ ದೇವತೆ. ಧರ್ಮ ಶಿವನಿಗೆ ಅಭಿಮುಖವಾಗಿ ಕುಳಿತುಕೊಂಡಿರುತ್ತೆ.
ಹಾವು ಹಾವು ಎಂತ ಪೂಜೆ ಮಾಡೋದು ಸ್ವಾಮಿ? ಹಾವು ಅನ್ನತಕ್ಕಂಥದ್ದು ನಮ್ಮ ಕುಂಡಲಿನಿ ಶಕ್ತಿ. ಪ್ರತಿಯೊಂದು ಸಂಗತಿ ಎಂದು ಒಂದು ಅಧ್ಯಾತ್ಮ ಚಿಂತನೆ ಇರ್ತದೆ. ಮೂಷಕ ಯಾಕಿರಬೇಕು ಗಣಪತಿ ಹತ್ರ? ಸಿಂಹವೇ ಯಾಕೆ ದುರ್ಗೆಗೆ ವಾಹನ ಆಗಬೇಕು? ಇದೆಲ್ಲದೂ ಕೂಡ ಒಂದು ತಾತ್ವಿಕವಾದ ಸಂಕೇತಾರ್ಥವನ್ನು ಒಳಗೊಂಡಂತಹ ವಿಷಯವಾಗಿದೆ. ಹಿರಿಯರಿಂದ ಕೇಳಿ ತಿಳ್ಕೊಳ್ಳುವಂಥ ಸಂಗತಿ ಇದು. ಹಾಗೆ ಭೂಮಿ ದೇವತೆ ನಲುಗಿ ಗೋರೂಪವನ್ನು ಧರಿಸಿ ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ತುಂಬ ಕಷ್ಟವಾಗ್ತಾ ಇದೆ ನನಗೆ, ಧರ್ಮ ಹ್ರಾಸವಾಗ್ತಾ ಇದೆ, ಅಧರ್ಮ ತಾಂಡವ ಮಾಡ್ತಾ ಇದೆ, ನೀವು ಕಾಪಾಡಬೇಕು ಅಂತ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಇದಕ್ಕೆ ಪರಿಹಾರ ನಾನಲ್ಲ, ಮಹಾವಿಷ್ಣು ಅಲ್ಲಿಗೆ ಹೋಗಬೇಕು ಅಂತ ಶಿವನೊಡಗೂಡಿ ಸಕಲ ದೇವತೆಗಳು, ಋಷಿಗಳು, ಭೂದೇವತೆಯು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಕ್ಷೀರಸಾಗರದ ಹತ್ರ ಹೋದ್ರಂತೆ. ಕ್ಷೀರಸಾಗರ ಅಂದರೆ ಅದು ಎಲ್ಲುಂಟು ಸ್ವಾಮಿ? ಪುನಃ ಕೇಳಬೇಡಿ. ಕ್ಷೀರಸಾಗರ ಅನ್ನೋದು ಸೂಕ್ಷ್ಮ ಲೋಕ. ಆನಂದವೇ ಕ್ಷೀರ. ಕ್ಷೀರ ಅಂದರೆ ಬೇರೆ ಯಾವುದೂ ಅಲ್ಲ, ಆನಂದ ಬ್ರಹ್ಮೆಯಲ್ಲಿ ನೆಲೆಸಿರ್ತಾನೋ ಆ ಆನಂದಕ್ಕೆ ಸಂಕೇತವಾಗಿ ಕ್ಷೀರ. ಅದೇ ನಮ್ಮ ಹೃದಯದಲ್ಲಿರತಕ್ಕಂಥ ಪರಮಾತ್ಮನ ಸಂಕೇತ. ಅದು ಸೂಕ್ಷ್ಮವಾದ ಒಂದು ಲೋಕ, ಬಾಹ್ಯ ಬುದ್ಧಿಗೆ ಗೋಚರವಾಗತಕ್ಕಂಥದ್ದಲ್ಲ. ಚತುರ್ಮುಖ ಬ್ರಹ್ಮನು ಹಿರಣ್ಯಗರ್ಭನು ಸಕಲ ದೇವತೆಗಳನ್ನು ಹಿಂದಿಟ್ಟುಕೊಂಡು ತಾನು ಮುಂದೆ ನಿಂತುಕೊಂಡು ಆ ಕ್ಷೀರಸಾಗರದ ಲೋಕದ ತಟದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಪುರುಷ ಸೂಕ್ತವನ್ನು ಹೇಳ್ತಾರಂತೆ ಎಲ್ಲರೂ ಸೇರಿಕೊಂಡು. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತನಿಗೆ ಅತ್ಯಂತ ಇಷ್ಟವಾಗಿರತಕ್ಕಂಥ ಮಂತ್ರ ಪುರುಷ ಸೂಕ್ತ. ನಿತ್ಯವೂ ಒಮ್ಮೆಯಾದರೂ ಪುರುಷ ಸೂಕ್ತದ ಪಾರಾಯಣವನ್ನು ನಾವು ಮಾಡಬೇಕು. ಅದಕ್ಕೆ ಹಿರಿಯರು ಇವನು ಪಾರಾಯಣ ಮಾಡೋ ಜಾತಿ ಅಲ್ಲ ಅಂಥೇಳಿ ದೇವರ ಪೂಜೆಯಲ್ಲಿ ಪುರುಷ ಸೂಕ್ತ ಹೇಳಿ ಅಭಿಷೇಕ ಮಾಡುವಂತ ಇಟ್ಬಿಟ್ಟಿದ್ದಾರೆ. ಹೇಳಲೇಬೇಕು ಅಭಿಷೇಕ ಮಾಡುವಾಗ. 4 ವೇದಗಳಲ್ಲಿ ಕಂಡುಬರುವ ಮಂತ್ರ ಇದು ಪುರುಷ ಸೂಕ್ತ. ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಇದೆ, ಅಥರ್ವ ವೇದದಲ್ಲೂ ಇದೆ. 4 ವೇದಗಳಲ್ಲಿ ಇರ್ತಕ್ಕಂಥ ಮಂತ್ರ ಪುರುಷ ಸೂಕ್ತ. ಮಂತ್ರದಲ್ಲಿ ಅನುಪೂರ್ವಿಯಲ್ಲಿ ವ್ಯತ್ಯಾಸ ಇರ್ಬೋದು, ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ಬೋದು. ಋಗ್ವೇದದಲ್ಲಿ 16 ಮಂತ್ರ ಇದೆ, ಯಜುರ್ವೇದದಲ್ಲಿ ಜಾಸ್ತಿ ಇದೆ. ಆದರೆ ಅತ್ಯಂತ ಶ್ರೇಷ್ಠವಾದ ಸ್ತುತಿ ಪುರುಷ ಸೂಕ್ತ. ಎಲ್ಲೆಲ್ಲೂ ಕಣ್ಣಿರುವ, ಎಲ್ಲೆಲ್ಲೂ ಕಿವಿಯಿರು, ಎಲ್ಲೆಲ್ಲೇ ಇಲ್ಲಿರುವ ಭೂತ ವರ್ತಮಾನ ಭವಿಷ್ಯದಲ್ಲಿರುವ ಪರಮಾತ್ಮ ನೀನಿರುವೆ. ನಿನ್ನಿಂದಲೇ ಸೃಷ್ಟಿ. ಆ ಸೃಷ್ಟಿ ಹೇಗಾಯಿತು? ಸಮಾಜದ 4 ವರ್ಗಗಳು ನಿನ್ನ ಮುಖಗಳಾಗಿವು. ಪಾದಗಳೇ ಭೂಮಿ, ಆಕಾಶವೇ ಹೊಟ್ಟೆ, ಅಗ್ನಿ ನಿನ್ನ ಬಾಯಿಂದ ಬಂದಿಹುದು. 2 ನೇತ್ರಗಳು ಸೂರ್ಯ ಚಂದ್ರಗಳು ನಿನ್ನ ಕಣ್ಣಿಹುದು. ಈ ರೀತಿಯಾಗಿ ಭಗವಂತನಿಂದ ಆವಿರ್ಭಾವವಾಗಿರತಕ್ಕಂಥ ಸೃಷ್ಟಿಯ ವರ್ಣನೆಯನ್ನು ಮಾಡತಕ್ಕಂಥ ಸುಂದರವಾದ ಮಂತ್ರ ಪುರುಷ ಸೂಕ್ತ. ಪುರುಷ ಸೂಕ್ತ, ಸ್ತ್ರೀ ಸೂಕ್ತ ಅಂತ ಹೇಳ್ತೇವೆ ನಾವು. ಪುರುಷ ಸೂಕ್ತ ಗಂಡಸರದು, ಸ್ತ್ರೀ ಸೂಕ್ತ ಹೆಂಗಸರದು. ಸ್ತ್ರೀ ಸೂಕ್ತ ಅಲ್ಲ, ಶ್ರೀ ಸೂಕ್ತ. ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯನ್ನೇ ಹೇಳಿರತಕ್ಕಂತಹ ಸೂಕ್ತ ಶ್ರೀ ಸೂಕ್ತ. ಪುರುಷ ಸೂಕ್ತ ಅಂದರೆ ಗಂಡಸರು ಸೂಕ್ತ ಅಲ್ಲ. ಪುರುಷರು ಅಂದರೆ ಗಂಡಸರು ಅಂತ ಯಾರು ಹೇಳಿದ್ದು ನಿಮಗೆ? ಸಂಸ್ಕೃತದಲ್ಲಂತೂ ಪುರುಷ ಅಂದರೆ ಗಂಡಸಲ್ಲ. ಮತ್ತು ಲೋಕಾನುರೂಢಿಯಲ್ಲಿ ಪುರುಷ ಅಂದರೆ ಗಂಡಸು ಅಂತ ಹೇಳ್ಕೊಂಡಿದ್ದು ನಾವು. ಪುರುಷ ಅಂದರೆ ಜೀವ ಅಂತ ಅರ್ಥ. ಪುರುಷ ಅಂದರೆ ಪರಮಾತ್ಮ ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಶಂಕರ ಭಗವತ್ಪಾದರು 2 ಅರ್ಥ ಕೊಟ್ಟಿದ್ದಾರೆ. ಪುರೀಶೇತೇ ಇತಿ ಪುರುಷ, ಪೂರ್ಣತ್ವಾತ್ ಇತಿ ಪುರುಷ ಅಂತ. ಜೀವಿಗಳ ಒಳಗೆ ಮಲಗಿರುವ ಪರಮಾತ್ಮ ಅಂತ ಪುರುಷ. ಇನ್ನೊಂದು ಎಲ್ಲೆಲ್ಲೂ ತುಂಬಿರುವ ಪರಮಾತ್ಮ ಇತಿ ಪುರುಷ. ಆದ್ದರಿಂದ ಎಲ್ಲೆಲ್ಲೂ ತುಂಬಿರತಕ್ಕಂತಹ ಸರ್ವವ್ಯಾಪಕವಾದ ಭಗವಂತನನ್ನು ಪುರುಷ ಸೂಕ್ತದಿಂದ ಸ್ತುತಿಸಿದಾಗ ಬ್ರಹ್ಮನಿಗೆ ಸಮಾಧಿ ಹತ್ತು ಬಿಡ್ತಂತೆ. ಚತುರ್ಮುಖ ಬ್ರಹ್ಮನಿಗೆ ಸಮಾಧಿ ಹತ್ತು ಬಿಡ್ತು. ಭಗವಂತನಲ್ಲಿ ತಲ್ಲೀನವಾದಾಗ, ಏಕಾಗ್ರ ಚಿತ್ತತೆಯಿಂದ ಭಗವಂತನ ಸ್ಮರಿಸಿದಾಗ ಮಾತಾಡುವುದೇ ಬೇಡ ಅನಿಸ್ಬಿಡುತ್ತೆ. ಜಪ ಮಾಡ್ತಾ ಮಾಡ್ತಾ ಮನಸ್ಸು ಎಷ್ಟು ಮೌನವಾಗ್ತದೆ ಅಂದರೆ ಜಪ ಮಾಡೋದೇ ಬೇಡ ಅನಿಸ್ತದೆ. ಇದು ಉತ್ತಮವಾದ ಜಪ. ಉತ್ತಮವಾದ ಜಪ ಏನು? ಜಪ ಮಾಡ್ತಾ ಮಾಡ್ತಾ ಮಣಿ ಕೆಳಗೆ ಬೀಳಬೇಕು, ಕಣ್ಣು ಮುಚ್ಚಬೇಕು, ಬಾಯಿ ಮುಚ್ಚಬೇಕು, ಮನಸ್ಸು ಮೌನವಾಗಬೇಕು. ದಟ್ ಈಸ್ ಎ ಗ್ರೇಟೆಸ್ಟ್ ಮೆಡಿಟೇಷನ್. ಅದನ್ನು ಸಾಧಿಸುವುದಕ್ಕೆ ಜಪ ಮಾಡೋದು. ಜಪ ಮಾಡೋದು ಯಾಕೆ? ಮಾಡೋದನ್ನು ನಿಲ್ಲಿಸೋದಕ್ಕೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಸ್ತೂಕ್ತವನ್ನು ಹೇಳ್ತಾ ಹೇಳ್ತಾ ಸಮಾಧಿಸ್ಥರಾದರಂತೆ ಮನಸ್ಸು ಮೌನವಾಯಿತು. ಭಗವಂತನಲ್ಲಿ ಹೋಗಿ ನೆಲೆಸಿತು ಮನಸ್ಸು. ಸ್ವಲ್ಪ ಹೊತ್ತು ಭಗವಂತನ ನಾಮ ಸಂಕೀರ್ತನೆ ಕೇಳೋಣ, ಮತ್ತೆ ಕಥಾಭಾಗವನ್ನು ಮುಂದುವರಿಸೋಣ. ಸ್ಮರಿಸೋ ಸರ್ವದಾ.
बोलिए कृष्णचंद्र भगवान की जय. ಶ್ರಾವಣ ಮಾಸ ಬಂತು, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಸಾಯಂಕಾಲದ ಹೊತ್ತು ಕೃಷ್ಣ ಜನನವಾದಂತಹ ಸಮಯ. ಶ್ರೀರಾಮಚಂದ್ರ ಹಗಲು ಹೊತ್ತು ಹುಟ್ಟಿದ, ಮಧ್ಯಾಹ್ನದ ಹೊತ್ತು ಹುಟ್ಟಿದವನು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಮಧ್ಯಾಹ್ನ 12 ಗಂಟೆಗೆ ರಾಮ, ರಾತ್ರಿಗೆ ಕೃಷ್ಣ. ಇದು ಯಾಕೆ? ರಾಮ ಯಾಕೆ ಮಧ್ಯಾಹ್ನ, ಕೃಷ್ಣ ಯಾಕೆ ಸಂಜೆ? ರಾಮ ಹಗಲು ಯಾಕೆ ಆಯ್ದುಕೊಂಡ, ಕೃಷ್ಣ ರಾತ್ರಿ ಯಾಕೆ ಆಯ್ದುಕೊಂಡ ಅಂತ ಹಿರಿಯರು ಹೇಳ್ತಾರೆ. ರಾಮನದು ಸೂರ್ಯವಂಶ, ಕೃಷ್ಣನದು ಚಂದ್ರವಂಶ. ಚಂದ್ರವಂಶನಾದ್ದರಿಂದ ಅವನ ಚಂದ್ರನಿಗೆ ಅನುಕೂಲ ಆಗುವ ಹಾಗೆ ರಾತ್ರಿ ಆಯ್ಕೆ ಮಾಡಿಕೊಂಡ, ಇವನು ಹಗಲು ಆಯ್ಕೆ ಮಾಡಿಕೊಂಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಎರಡೂ ಇರತಕ್ಕಂತಹ ಸಮಯ. ಭಗವಂತನ ಆವಿರ್ಭಾವ ಆಗತಕ್ಕಂಥ ಸಮಯದಲ್ಲಿ ಪ್ರಕೃತಿ ಅತ್ಯಂತ ರಮಣೀಯವಾಗುತ್ತದೆ. ಈಗ ಶಿವರಾತ್ರಿ ಅಂತ ನಾವು ಮಾಡ್ತೇವೆ ಅಲ್ಲ, ಮಾಘ ಕೃಷ್ಣ ಚತುರ್ದಶಿ. ಈ ಶಿವರಾತ್ರಿ ಇರಬಹುದು, ನವರಾತ್ರಿ ಇರಬಹುದು, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ರಾಮನವಮಿ ಇರಬಹುದು, ಯುಗಾದಿ ಇರಬಹುದು. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಶಕ್ತಿಯ ಆವಿರ್ಭಾವ ಆಗ್ತದೆ. ಪಾಸಿಟಿವ್ ವೈಬ್ರೇಷನ್ ಅಂತ ನಾವೇನು ಹೇಳ್ತೇವೋ ಅದು ಆಗ್ತದೆ. ನೋಡಿ, ಶಿವರಾತ್ರಿ ದಿವಸ ಗೊತ್ತಿಲ್ಲದ ಹಾಗೆ ಮನಸ್ಸು ಊರ್ಧ್ವಮುಖವಾಗಿ ಏನೋ ಧ್ಯಾನ ಮಾಡೋಣ, ಯಾಕೋ ಶಾಂತವಾಗ್ತದೆ ಅಂತ ಅನಿಸ್ತದಲ್ಲ. ಆ ಪ್ರಕೃತಿಯಲ್ಲಿರ್ತಕ್ಕಂತಹ ವೈಶಿಷ್ಟ್ಯತೆಯನ್ನು ಹಿರಿಯರು ಅರಿತುಕೊಂಡು ಇದು ಧ್ಯಾನಕ್ಕೆ, ಭಗವದ್ ಭಜನೆಗೆ ಸೂಕ್ತವಾದ ಸಮಯ ಅಂತ ನಿಶ್ಚಯ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಜನನವಾಗತಕ್ಕಂಥ ಸಮಯ, ಮಹಾನುಭಾವರೆಲ್ಲ ಆವಿರ್ಭಾವ ಆಗಿರತಕ್ಕಂಥ ಸಮಯಗಳೆಲ್ಲ ಅತ್ಯಂತ ವಿಶಿಷ್ಟವಾದಂಥ ಸಮಯ ಆಗ್ತದೆ. ಅದಕ್ಕೆ ನಾವಲ್ಲಿ ವ್ರತಾಚರಣೆಗಳನ್ನು ಮಾಡೋದು, ಧ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದು. ಆ ದೇಶ ಕಾಲದ ವೈಶಿಷ್ಟ್ಯತೆಯನ್ನು ಪಡೆದುಕೊಳ್ಳಬೇಕು ಅಂತ, ದೇಶ ಕಾಲದ ವಿಶೇಷತೆಯನ್ನು. ನೀವು ಹಿಮಾಲಯಕ್ಕೆ ಹೋದರೆ, ಸಂತರು ಸಮಾಧಿಯ ಜಾಗಕ್ಕೆ ಹೋದರೆ, ಯಾಗಗಳು ನಡೆದ ಜಾಗಕ್ಕೆ ಹೋದರೆ, ನದಿ ತೀರಕ್ಕೆ ಹೋದರೆ ಜಪ ಮಾಡಿದರೆ ಜಾಸ್ತಿ ಫಲ ಅಂತ ಯಾಕೆ ಹೇಳೋದು? ಆ ಸ್ಥಾನದ ವೈಶಿಷ್ಟ್ಯತೆ ಇರ್ತದೆ. ಹಾಗೆ ಕಾಲದ ವೈಶಿಷ್ಟ್ಯತೆಯೂ ಇರ್ತದೆ. ಅಂತಹ ವಿಶೇಷವಾದ ಕಾಲವನ್ನು ಆಯ್ಕೆ ಮಾಡಿಕೊಂಡು ಭಗವಂತ ಆವಿರ್ಭವಿಸ್ತಾನೆ. ಆ ಸಮಯದಲ್ಲಿ ಇಡೀ ಪ್ರಕೃತಿ ಸಮ್ಮುಖವಾಗಿರುತ್ತೆ, ಭಗವದಭಿಮುಖವಾಗಿರ್ತದೆ. ಮಂದ ಮಂದವಾಗಿ ಸುಗಂಧ ಭರಿತವಾದಂತಹ ವಾಯು ಪ್ರವಹಿಸ್ತಾ ಇತ್ತಂತೆ. ಯಮುನಾ ನದಿಯು ಅತ್ಯಂತ ಪ್ರಶಾಂತವಾಗಿ ಹರಿತಾ ಇತ್ತಂತೆ. ಅಲ್ಲಿರತಕ್ಕಂತಹ ಕಮಲಗಳು, ನೈದೆಗಳು ಅರಳಿದವಂತೆ. 4 ದಿಕ್ಕುಗಳು ಪ್ರಸನ್ನವಾಗಿತ್ತು. ಆಕಾಶದಲ್ಲಿ, ನಿರ್ಮಲವಾದ ಆಕಾಶದಲ್ಲಿ ತಾರೆಗಳು ಝಗಮಗಿಸ್ತಾ ಇದ್ದವು. ಕಾಡಿನಲ್ಲಿ ಹಣ್ಣುಗಳು ಇಳಿಬಿದ್ದಿದ್ದವು. ಪಕ್ಷಿಗಳು ಅದನ್ನು ತಿಂತ ಸಂತೋಷಿಸ್ತಾ ಇದ್ದವು. ದುಂಬಿಗಳು ಮಕರಂದ ಹೀರ್ತಾ ಆನಂದಿತವಾಗಿದ್ದವು. ನಂದಿ ಹೋಗಿದ್ದಂತಹ ಅಗ್ನಿಹೋತ್ರಿಗಳ ಮನೆಯಲ್ಲಿರತಕ್ಕಂತಹ ಅಗ್ನಿಗಳು ತನ್ನಿಂದ ತಾನೇ ಜ್ವಲಿತವಾದವಂತೆ. ಆಕಾಶದಲ್ಲಿ ದೇವದುಂದುಭಿ ಮೊಳಗಿತು. ವಿದ್ಯಾಧರ, ಅಪ್ಸರರು, ಕಿನ್ನರು ಮುಂತಾದಂಥವರು ನೃತ್ಯವನ್ನು ಮಾಡಿದರು, ಸಂಗೀತವನ್ನು ಹಾಡಿದರು. ಹೂ ಮಳೆಯಾಯಿತಂತೆ. ಇಡೀ ಪ್ರಕೃತಿ ಅತ್ಯಂತ ಪ್ರಶಾಂತವಾಗಿದೆ. ದೇವತೆಗಳ, ಋಷಿಗಳ ಮನಸ್ಸಿನಲ್ಲಿ ಯಾವುದೋ ಒಂದು ಸಾತ್ವಿಕ ಸಂತೋಷದ ಆವಿರ್ಭಾವ ಆಗಿದೆ. ಅಂತಹ ಸುಸಂದರ್ಭ ಭಗವಂತನ ಅವತಾರಕ್ಕೆ ತೆಗೆದುಕೊಂಡಿದ್ದು. ಆ ಶ್ಲೋಕಗಳನ್ನು ನಾನು ಓದ್ತೇನೆ. ಭಗವಂತನ ಆವಿರ್ಭಾವ ಆಗಿರತಕ್ಕಂತಹ ಸಮಯ. ಆ ಸಮಯದಲ್ಲಿ ಭಗವಂತನಿಗೆ ಆರತಿ ಮಾಡೋಣ. ತದನಂತರ ಆ ಶ್ಲೋಕದ ಅರ್ಥವನ್ನು ನಾವು ನೋಡೋಣ. ನಿಶೀಥೇ ತಮ ಉದ್ಭೂತೆ, ಆರತಿ ಮಾಡಿ. ನಿಶೀಥೇ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯಃ ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದಸೌಭಗಂ ಮಹಾರ್ಹವೈದೂರ್ಯಕಿರೀಟಕುಂಡಲ ತ್ವಿಷಾ ಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ.
ಇಟ್ಟ ಮೊರೆಯ ಕೇಳಿ ಆ ಕ್ಷಣದಲ್ಲಿಯೇ ಕೊಟ್ಟನು ಭಾಷೆಯ ಪದುಮನಾಭ. ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಸೃಷ್ಟಿಯೊಳಗೆ ನಾನು ಶ್ರಾವಣ ಬಹುಳದ ಅಷ್ಟಮಿ ರೋಹಿಣಿ ನಕ್ಷತ್ರದಿ ಶ್ರೇಷ್ಠ ನಾರಿಯೂ ಆದ ವಸುದೇವ ಸತಿಯೋಳು ಅಷ್ಟಮ ಗರ್ಭದಿ ಜನಿಪೆನೆಂದು ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಹುಟ್ಟಿದ ತಕ್ಷಣ ಸೂಚಿಸಿದ ದೇವ ಥಟ್ಟನೆ ಗೋಕುಲ ನಂದನಿಗೆ ಕೊಟ್ಟು ಬಾಯನ್ನನು ಬೆಳೆಯುವೆ ಅಲ್ಲಿನ ದುಷ್ಟರ ವಂಶದ ತರಿಯುವುದಕ್ಕೆ. ಹುಟ್ಟಿದ ಹರಿಯು ಮಧುರೆಯೊಳಗೆ ಭಕ್ತರಿಷ್ಟಾರ್ಥಗಳ ಪೊರೆಯುವುದಕ್ಕೆ. ಹುಟ್ಟಿದ ಹರಿಯು ಮಧುರೆಯೊಳಗೆ ಬಿಟ್ಟು ಹೋಗಲು ಮರಳಿ ವಸುದೇವನಿ ಕಡೆ ಗಟ್ಟಿ ನಿರೋಧಿಸಲಾಗ ಶಿಶುವು ಬಿಟ್ಟ ಕಣ್ಣನು ತೆರೆದು ನೋಡಲು ಗೋಪಿಯು ಪುಟ್ಟ ಮಗುವ ಎತ್ತಿ ಮುದ್ದಿಟ್ಟಳು. ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಶ್ರೇಷ್ಠರಾಗಿರುವಂತ ತನ್ನ ರಾಜ್ಯದೋಳು ಭಟ್ಟರ ಕರೆಯಿಸಿ ಸಂಭ್ರಮದಿ ನಿಷ್ಠೆಯಿಂದಲೇ ಮಾಡಿ ಜಾತಕ ಕರ್ಮವ ಇಟ್ಟರ ಪೆಸರನು ಕೃಷ್ಣನೆಂದು. ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಅಷ್ಟನವಮಾಸು ಮಂಗಲೆಯರ ಕರೆದು ಕೊಟ್ಟನು ಕುಂಕುಮ ಅರಿಶಿನವ. ತೊಟ್ಟಿಲೊಳಗೆ ಇಟ್ಟು ಮುತ್ತೈದೆಯರೆಲ್ಲರೂ ಪುಟ್ಟ ಕೃಷ್ಣನಿಗೆ ಜೋಯುತ್ತ. ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಇಟ್ಟ ತನ್ನೊಳಗೆ ಮಾನವನು ನಿರತದಿ ನಿಷ್ಠಾವಂತರಾದ ಪಾಂಡವರ ಇಟ್ಟ ತನ್ನೊಳಗೆ ಐಕ್ಯವಗೊಳಿಸಿದ ಶ್ರೇಷ್ಠ ಗೋ
ಬಹಳ ಸುಂದರವಾದಂತಹ ಜನನ ಗೀತೆಯನ್ನು ಹಾಡಿದರು. ಭಗವಂತ ಹುಟ್ಟಿದ್ದು, ಮುಂದೆ ಮಾಡಿದ ಲೀಲೆ ಎಲ್ಲವನ್ನ ಬಹಳ ಸಂಗ್ರಹವಾಗಿ ಸುಂದರವಾಗಿ ನಿರೂಪಿಸಿದ್ದಾರೆ. ಅಷ್ಟೇ ಸಾಕಾಗಿತ್ತು ಇವತ್ತು ಉಪನ್ಯಾಸಕ್ಕೆ. ಆದರೆ ಆ ಶ್ಲೋಕದ ಅರ್ಥವನ್ನು ಹೇಳೋದು ನನ್ನ ಕರ್ತವ್ಯವಾಗಿದೆ. ಭಗವಂತ ಆವಿರ್ಭವಿಸಿದಾಗ ಸಾಮಾನ್ಯ ಮಕ್ಕಳಾಗಿ ಹುಟ್ಟಲಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಶಿಶು ಭಾಗವತ ಹೇಳುತ್ತೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈದೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ. ಚತುರ್ಭುಜಧಾರಿಯಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ತಲೆಯಲ್ಲಿ ಮುಕುಟವಿದೆ. ಪೀತಾಂಬರವನ್ನು ಹುಟ್ಟಿದ್ದಾನೆ. ಶ್ರೀವತ್ಸ ಲಾಂಛನವನ್ನು ಹೊಂದಿದ್ದಾನೆ. ಶರೀರದ ಅಂಗ ಪ್ರತ್ಯಂಗಗಳಲ್ಲಿ ಆಭೂಷಣಗಳನ್ನು ಧರಿಸಿದ್ದಾನೆ. ಅವನ ಸುಂದರವಾದ ಗುಂಗುರು ಗುಂಗುರು ಕೂದಲಿದೆ. ಕಮಲವು ಕಮಲದ ಹೆಸರಿನಂತೆ ಕಣ್ಣು ಹೊಳಪಾಗಿ ಕಾಣುತ್ತಾ ಇದೆ. ಅತ್ಯಂತ ಭವ್ಯ ದಿವ್ಯ ಸುಂದರ ಚತುರ್ಭುಜ ಮಹಾವಿಷ್ಣುವಾಗಿ ಬಾಲಕನ ರೂಪದಲ್ಲಿ ಕಂಗೊಳಿಸಿದ್ದಾನೆ. ಅಂದರೆ ಮಹಾವಿಷ್ಣು ಬಾಲಕನಾಗಿ ಬಂದರೆ, ಅಂದರೆ ಪುಟ್ಟ ಮಗು ಚತುರ್ಭುಜಧಾರಿಯಾದಂತಹ ವಿಷ್ಣು ಆದರೆ ಹೇಗಿರ್ತದೆ, ಆ ರೂಪದಲ್ಲಿ ಭಗವಂತ ಪ್ರಕಟಗೊಂಡನಂತೆ. ತದನಂತರ ಏನಾಯಿತು? ಮುಂದಿನ ಕಥಾಭಾಗವನ್ನು ನಾಳೆ ದಿನ ನೋಡೋಣ. ಭಗವಂತ ಹುಟ್ಟಿದ ಅನ್ನೋದೇ ಬಹಳ ಸಂತೋಷ. ಆ ಸಂತೋಷದಲ್ಲಿಯೇ ಇರೋಣ. ವಸುದೇವ ಮಾಡಿದ ಸ್ತುತಿ, ದೇವಕಿ ಮಾಡಿದ ಸ್ತುತಿ, ನಂತರ ಅವನಿಗೆ ತೊಟ್ಟಲಿಗೆ ಹಾಕುವಂತಹ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ. ಜೈಲಿನಲ್ಲಿ ತೊಟ್ಟಲಿಗೆ ಹಾಕಲಿಲ್ಲ ಅವನು. ನಂತರ ವ್ರಜಲ ಭೂಮಿಗೆ ಕರೆದುಕೊಂಡು ಹೋಗಿ ನಂದಬಾಬಾ ತೊಟ್ಟಲಿಗೆ ಹಾಕುವ ಕಾರ್ಯಕ್ರಮ ಮಾಡಿದ್ದಾನೆ. ಅದೆಲ್ಲವನ್ನು ನಾಳೆ ದಿನ ನೋಡೋಣ. ನಾಮ ಸಂಕೀರ್ತನೆಯೊಂದಿಗೆ ನಮ್ಮ ಇವತ್ತಿನ ಉಪನ್ಯಾಸ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. बसो मेरे नैनन में नंदलाला, नंदलाला, नंदलाला. बसो मेरे नैनन में नंदलाला, बसो मेरे नैनन में नंदलाला, बसो मेरे नैनन में नंदलाला, बसो मेरे नैनन में नंदलाला. मोहन मूरत सावरी सूरत, मोहन मूरत सावरी सूरत, नैन बने विशाला, नैन बने विशाला, नैनन में नंदलाला, बसो मेरे नैनन में नंदलाला,
चूत्रघण्टिका कठितटशोभितचूत्रघण्टिका कठितटशोभिता चूत्रघण्टिका कठितटशोभितचूत्रघण्टिका कठितटशोभिता नूपुरसबदरसा नूपुरसबदरसा नैनन में नंदलाल बसो मेरे नैनन में नंदलाल बसो मेरे नैनन में नंदलाल मोहन मूरत सावरी सूरत मोहन मूरत सावरी सूरत नैन बने विशाला नैन बने विशाला नैन बने नंदलाल बसो मेरे नैनन में नंदलाल नंदलाल बसो मेरे नैनन में नंदलाल बसो मेरे नैनन में नैनन में नैनन में नंदलाला ಮನೋಜ ಮನಮೂರ್ತಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀಹರಿಯ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀಹರಿಯ ಪಾಕಶಾಸನಗೊಲಿದು ಬಲಿಯ ಮೇಟಿದ ಪಾದ ಪಾಕಶಾಸನಗೊಲಿದು ಬಲಿಯ ಮೇಟಿದ ಪಾದ ಕಾಕುಶ ಕಟನ ತುಳಿದು ಒಂದ ಪಾದ ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ ಲೋಕ ಪಾವನೆ ಗಂಗೆ ಜನಿಸಿದ ಪಾದ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀಹರಿಯ ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ ಒಲಿದು ಪಾರ್ಥಗೆ
ನಾನು ತುಳಿದ ಪಾದ ಭಜಿಸಿ ಬದುಕೆಲೋ ಮನುಜ ಮನಮುಕ್ತಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನುಜ ಮನಮುಕ್ತಿ ಶ್ರೀಹರಿಯ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಧರೆಯ ಈರಡಿ ಮಾಡಿ ಅಳೆದ ಪಾದ ಸಿರಿ ತನ್ನ ತೊಡೆಯ ಮೇಲ್ ಇರಿಸಿ ಸೇವಿಪ ಪಾದ ವರಕ್ಕಾಗಿ ನೆಲೆಯಾದಿ ಕೇಶವನ ಪಾದ ಭಜಿಸಿ ಬದುಕೆಲೋ ಮನುಜ ಮನಮುಕ್ತಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನುಜ ಮನಮುಕ್ತಿ ಶ್ರೀಹರಿಯ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಭಜಿಸಿ ಬದುಕೆಲೋ ಮನುಜ ಮನಮುಕ್ತಿ ಶ್ರೀಹರಿಯ ಮನಮುಕ್ತಿ ಶ್ರೀಹರಿಯ ಮನಮುಕ್ತಿ ಶ್ರೀಹರಿಯ किशोर नवनीत चोर आरतिय बेळगबारे नंद किशोर नवनीत चोर गारतिय बेळगबारे नंद किशोर नवनीत चोर आरतिय बेळगबारे ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕಾಳಿಂದಿ ತೀರ ಗೋಕುಲ ವಿಹಾರ ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿ ದೊರೆಯ ನೋಡಬಾರೆ ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕರದಲ್ಲಿ ಮುರಳಿ ಕೊರಳಲ್ಲಿ ಹಾರ ಕೊರಳಲ್ಲಿ ಮುರಳಿ ಆ ಆ ಕರದಲ್ಲಿ ಮುರಳಿ ಕೊರಳಲ್ಲಿ ತುಳಸಿ ಹಾರದಲ್ಲಿ ಶೋಭಿಸುವಗೆ ಕರದಲ್ಲಿ
ಚೋರಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕಾಳಿಂದಿ ತೀರ ಮುಕುಲ ವಿಹಾರ ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿ ದೊರೆಯ ನೋಡಬಾರೆ ನಂದ ಕಿಶೋರ ನವನೀತ ಚೋರ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಹರಿಯ भगवान की भागवत महापुराण की शुक महाराज की वैदिक सनातन संस्कृति की सद्गुरुनाथ महाराज की बोलो राधे 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 राधे। शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् गुरुदेव मङ्गलं सद्गुरुदेव मङ्गलम् गुरुदेव मङ्गलं सद्गुरुदेव मङ्गलम् गजाननाय मङ्गलं षडाननाय मङ्गलं गजाननाय मङ्गलं षडाननाय मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् राजा राम मङ्गलं श्रीवेणुकृष्ण मङ्गलम् राजा राम मङ्गलं श्रीवेणुकृष्ण मङ्गलम् सीताराम मङ्गलं श्रीराधेश्याम मङ्गलम् सीताराम मङ्गलं श्रीराधेश्याम मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् आनन्दमङ्गलं परमानन्दमङ्गलम् आनन्दमङ्गलं परमानन्दमङ्गलं सदानन्दमङ्गलं चिदानन्दमङ्गलं सदानन्दमङ्गलं चिदानन्दमङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम्। ಇಂದಿಗೆ ಭಾಗವತ ಸಪ್ತಾಹದ 3ನೆಯ ದಿನವನ್ನು ನಾವೆಲ್ಲ ಸಂಪನ್ನಗೊಳಿಸಿಕೊಂಡಿದ್ದೇವೆ. ನಮ್ಮ ಪುಣ್ಯದ ಪಾತ್ರೆಯನ್ನು ತುಂಬಿಕೊಂಡಿದ್ದೇವೆ. ನಾಳೆಯಿಂದ ಇನ್ನೂ 4 ದಿನಗಳವರೆಗೆ ಸಮಯಕ್ಕೆ ಸರಿಯಾಗಿ ಭಾಗವತ ಸಪ್ತಾಹ ನಡೀಲಿಕ್ಕಿದೆ. ಈಗ ಎಲ್ಲರೂ ಸಹ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕಾಗಿ ವಿನಂತಿಸಿಕೊಳ್ತಾ ಇಂದು ಎಲ್ಲರಿಗೂ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.